So the first lesson of your class 10th is chemical reactions and equations. Chemical reactions and equation ಈ lesson ಅಲ್ಲಿ ನೀವು ಏನೆಲ್ಲ topics ಅನ್ನು cover ಮಾಡಬೇಕು. The topics to be covered in this lesson are, firstly you have to understand what is chemical reaction, then what is chemical equation, then you will understand how to write the chemical equation, both the word equation and also the chemical equation, and you will learn how to balance the chemical equation. ಅದರ ಜೊತೆಗೆ you will learn the types of chemical reactions, then you will learn oxidation and the reduction. So these are some of the concepts that I am going to cover in this lesson. ಇದೆಲ್ಲ ಕಾನ್ಸೆಪ್ಟ್ ಅನ್ನು ನಾನು ಕವರ್ ಮಾಡ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಈ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅನ್ನೋ ಲೆಸನ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು. ಇಟ್ ವಾಸ್ ದೇರ್ ಇನ್ ದ 8th ಸ್ಟ್ಯಾಂಡರ್ಡ್. ಹೋಪ್ ಯು ಆಲ್ ಗೈಸ್ ಹ್ಯಾವ್ ರಿಮೆಂಬರ್ಡ್, ರೈಟ್? ಸೊ ಡ್ಯೂ ಟು ಲಾಕ್ಡೌನ್ ಮೈಟ್ ಬಿ ದರ್ ಇಸ್ ನೋ ರಿವಿಷನ್, ಸೊ ಡ್ಯೂ ಟು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆರ್ ಮೈಟ್ ಬಿ ಒಗೇರಾ ಮರ್ತು ಹೋಗಿರಬಹುದು. ಓಕೆ, ಬಟ್ ಈ ಕಾನ್ಸೆಪ್ಟ್ ನಿಮಗೆ 8th ಅಲ್ಲೇ ಇತ್ತು ಆ್ಯಂಡ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಈಗ ಕಲಿತಾ ಇರುವಂಥ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ 8th ಅಲ್ಲಿ ಇತ್ತು. ಸೊ ಹಾಗಾದರೆ ವಾಟ್ ಇಸ್ ಮೀನ್ ಬೈ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ ಅನ್ನೋ ವರ್ಡಲ್ಲೇ ಆ ರಿಯಾಕ್ಷನಲ್ಲಿ ಏನಿದೆ? ಕೆಮಿಕಲ್ ಇದೆ. ಕೆಮಿಕಲ್ಸ್ ಆರ್ ರಿಯಾಕ್ಟಿಂಗ್. ಸೊ ಹೌ ಕ್ಯಾನ್ ವಿ ಡಿಫೈನ್ ದ ಕೆಮಿಕಲ್ ರಿಯಾಕ್ಷನ್? ಸಿ, ವಿ ಕ್ಯಾನ್ ಡಿಫೈನ್ ದ ಕೆಮಿಕಲ್ ರಿಯಾಕ್ಷನ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್ ಟು ಫಾರ್ಮ್ ಅ ನ್ಯೂ ಕೆಮಿಕಲ್ಸ್. ಇಲ್ಲಿ ಏನಾಗುತ್ತೆ? ಕೆಮಿಕಲ್ಸ್ ಇಂಟರಾಕ್ಟ್ ಆಗುತ್ತೆ. ಇಟ್ ಮೇ ಬಿ ಒನ್ ಕೆಮಿಕಲ್ ಇಸ್ ಅಂಡರ್ಗೋಯಿಂಗ್ ಡಿಕಾಂಪೋಸಿಷನ್ ಆಗಿರ್ಬೋದು, ಆರ್ ಟೂ ಕೆಮಿಕಲ್ಸ್ ಆರ್ ರಿಯಾಕ್ಟಿಂಗ್ ಈಚ್ ಅದರ್. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ? ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇಟ್ ಮೇ ಬಿ ಒನ್ ಪ್ರಾಡಕ್ಟ್ ಆರ್ ಟೂ ಆರ್ ಮೋರ್ ಪ್ರಾಡಕ್ಟ್. ಓಕೆ, ದೆರ್ ಇಸ್ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್. ಸೊ ಸಬ್ಸ್ಟೆನ್ಸಸ್ ಕಂಬೈನ್, ದ ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ನ್ಯೂ ಪ್ರಾಡಕ್ಟ್. ಓಕೆ, ರಿಯಾಕ್ಟೆಂಟ್ ಅಂದರೆ ಏನು, ಪ್ರಾಡಕ್ಟ್ ಅಂತಂದರೆ ಏನು, ಎಲ್ಲನೂ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಬ್ರಿಡ್ಜ್ ಕೋರ್ಸ್ ಥರ ಒಂದೊಂದನ್ನೇ ಕಂಪ್ಲೀಟ್ ಮಾಡ್ತಾ ಬರ್ತೇನೆ. ಬೇಸಿಕಲಿ ಕೆಮಿಕಲ್ ರಿಯಾಕ್ಷನ್ ಈಸ್ ಇಂಟರಾಕ್ಷನ್. ಇಟ್ಸ್ ಅ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಕೆಮಿಕಲ್ಸ್ ಟು ಫಾರ್ಮ್ ದ ನ್ಯೂ ಕೆಮಿಕಲ್ಸ್. ಇದು ಗೊತ್ತಿರಬೇಕು. ಈಗ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ನಾವು ಈ ಕೆಮಿಕಲ್ ರಿಯಾಕ್ಷನನ್ನು ವಾಪಸ್ ರಿವರ್ಸ್ ಮಾಡಬಹುದಾ? ಸೊ 8th ಸ್ಟ್ಯಾಂಡರ್ಡಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇತ್ತು. ವೆನ್ ಯು ಮೇಕ್ ಅ ಟೀ, ಯು ಆ್ಯಡ್ ಲಾಟ್ ಆಫ್ ಥಿಂಗ್ಸ್ ಟು ಟೀ ಅಲ್ವಾ? ಟೀ ಮಾಡೋಕ್ಕೆ ಯು ಆ್ಯಡ್ ಮಿಲ್ಕ್, ಯು ಆ್ಯಡ್ ಶುಗರ್, ರೈಟ್, ಆ್ಯಂಡ್ ಯು ಆ್ಯಡ್ ಟೀ ಪೌಡರ್. ಸೊ ಇದೆಲ್ಲ ಕಂಬೈನ್ ಆಗಿ ಟೀ ಫಾರ್ಮ್ ಆಯಿತು. ಕ್ಯಾನ್ ಯು ರಿವರ್ಸ್ ದಟ್ ಚೇಂಜ್? ನೋ, ರೈಟ್? ರಿವರ್ಸಬಲ್ ಚೇಂಜ್, ಇರ್ರಿವರ್ಸಬಲ್ ಚೇಂಜ್ ನೀವು ತಿಳ್ಕೊಂಡಿದ್ದೀರಾ, ರೈಟ್? ರಿವರ್ಸಬಲ್ ಅಂದರೆ ದ ಚೇಂಜಸ್ ದಟ್ ಕ್ಯಾನ್ ಬಿ ರಿವರ್ಸ್ಡ್, ವಾಪಸ್ ಮಾಡಬಹುದು. ಓಕೆ, ಸೊ ಇರ್ರಿವರ್ಸಬಲ್ ಅಂದರೆ ದ ಚೇಂಜಸ್ ದಟ್ ಕ್ಯಾನ್ ನಾಟ್ ಬಿ ರಿವರ್ಸ್ಡ್. ಯಾವ ಚೇಂಜನ್ನು ರಿವರ್ಸ್ ಮಾಡೋಕ್ಕೆ ಆಗೋದಿಲ್ಲ ಅದನ್ನು ನಾವು ಇರ್ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ತೀವಿ. ಓಕೆ, ಸೊ ಯು ಹ್ಯಾವ್ ಲರ್ನ್ ದಿಸ್ ಇನ್ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿದ್ದೀರಾ ಇದನ್ನು. ಸೊ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಕ್ಯಾನ್ ನಾಟ್ ಬಿ ರಿವರ್ಸ್ಡ್, ದ್ಯಾಟ್ ಟು ಥ್ರೂ ದ ಫಿಸಿಕಲ್ ಮೆಥಡ್. ಫಿಸಿಕಲ್ ಮೆಥಡ್ ಇಂದ ಏನಾಗಲ್ಲ, ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ರಿವರ್ಸ್ ಮಾಡೋಕ್ಕೆ ಆಗಲ್ಲ. ಸೊ ದಟ್ ಈಸ್ ವೈ ಐ ಹ್ಯಾವ್ ಮೆನ್ಷನ್ಡ್ ಎ ಪಾಯಿಂಟ್. ಸಿ, cannot be reversible by physical method. What cannot be? Chemical reactions cannot be reversed by physical method. With the help of chemicals, some of the chemical reactions can be reversed. Andre reactants na ನಾವು ವಾಪಸ್ ಪಡ್ಕೊಳ್ಬಹುದು. Okay, but it cannot be happen through the physical method. Physical method ನ ಮುಖಾಂತರ ಆಗೋದಿಲ್ಲ. Okay, ಅರ್ಥ ಆಯ್ತಲ್ಲ? ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಓಕೆ, ದ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್ ಟು ಫಾರ್ಮ್ ದ ನ್ಯೂ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ತುಂಬ ಚೇಂಜಸ್ ಆಗುತ್ತೆ. ದರ್ ಇಸ್ ಲಾಟ್ ಆಫ್ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಯಾವುದೆಲ್ಲ ಚೇಂಜಸ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸನ್ನು ಕೆಲವೊಂದು ಎಕ್ಸಾಂಪಲ್ಸನ್ನು ತಗೊಳ್ಳೋಣ. ಓಕೆ, ಸಿ, ಇಫ್ ಯು ಲುಕ್ ಅಟ್ ಹಿಯರ್, some of the examples which we experience in our day-to-day life are maybe the digestion of food. Okay, digestion of food. Every day ನಾವು ಫುಡ್ನ ಇಂಟೇಕ್ ಮಾಡ್ತೀವಿ ಅಲ್ವಾ? ನಾವು ತಗೊಂಡಂಥ ಫುಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಇನ್ ಟು ದ ಸ್ಟಮಕ್, ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಮಿಕ್ಸ್ ವಿತ್ ದ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮ್ಯೂಕಸ್ ಆ್ಯಂಡ್ ಅದರ್ ಎನ್ಸೈಮ್ಸ್. ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ನೀವು ವಾಪಸ್ ಮಾಡ್ಬೋದಾ ಫುಡ್ಡನ್ನ? ನೋ, ರೈಟ್? ಸೊ ದಟ್ ಈಸ್ ಒನ್ ಎಕ್ಸಾಂಪಲ್. ಸೆಕೆಂಡ್, ರೆಸ್ಪಿರೇಷನ್ ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ನೇ. ನಾವು ರೆಸ್ಪೈರ್ ಮಾಡುವಾಗ ವಿ ಟೇಕ್ ಇನ್ ಆಕ್ಸಿಜನ್, ಹೌದಲ್ವಾ? ನಾವು ಆಕ್ಸಿಜನನ್ನು ತಗೊಳ್ತೀವಿ.
ಬಟ್ ನಾವು ಹೊರಗಡೆ ಹಾಕೋದು ಕಾರ್ಬನ್ ಡೈಆಕ್ಸೈಡ್. ವಿ ಗಿವ್ಸ್ ಔಟ್ ಕಾರ್ಬನ್ ಡೈಆಕ್ಸೈಡ್, ರೈಟ್. ಸೊ ದಿಸ್ ಹ್ಯಾಪನ್ಸ್ ಇನ್ ಯೋರ್ ಲಂಗ್ಸ್, ಇನ್ ಆಲ್ವಿಯೋಲೈಯಲ್ಲಿ ಆಗುತ್ತೆ. ಸೊ ಫರ್ದರ್ ಲೆಸನ್ಸ್ ಅಲ್ಲಿ ನೀವು ತಿಳ್ಕೊಳ್ತೀರಾ ಯಾವ ರೀತಿ ರೆಸ್ಪಿರೇಷನ್ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ. ಓಕೆ, ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ನೋಡೋದಾದ್ರೆ ರಸ್ಟಿಂಗ್ ಆಫ್ ಐರನ್. ನೀವು ನೋಡ್ಬೋದು, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಂಡೋಸ್ನಲ್ಲಿ ಏನಾದರೂ ಪೇಂಟ್ ಎಲ್ಲ ಹೋಗಿದ್ರೆ, ಸ್ಕೂಲಲ್ಲಿ ನೀವು ನೋಡ್ಬೋದು, ರೇಲಿಂಗ್ಸಲ್ಲಾಗಿರ್ಬೋದು, ವಿಂಡೋಸ್ನಲ್ಲಾಗಿರ್ಬೋದು, ಏನಾಗುತ್ತೆ, ಪೇಂಟ್ ಏನಾದರೂ ರಿಮೂವ್ ಆಗಿದ್ರೆ ಐರನ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಎಕ್ಸ್ಪೋಸ್ ಟು ದ ಏರ್ ಅಂಡ್ ದ ಮಾಯಿಶ್ಚರ್. ನಮ್ಮ ಅಟ್ಮಾಸ್ಫಿಯರ್ನಲ್ಲಿರುವಂಥ ಏರ್ಗೆ ಹಾಗೂ ಮಾಯಿಶ್ಚರ್ಗೆ ಇದು ಎಕ್ಸ್ಪೋಸ್ ಆಗುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ದರ್ ಇಸ್ ಅ ಫಾರ್ಮೇಶನ್ ಆಫ್ ಅ ಬ್ರೌನ್ ಕಲರ್ ಲೇಯರ್, ರೆಡ್ಡಿಶ್ ಬ್ರೌನ್ ಕಲರ್ ಫ್ಲೇಕಿ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇದು ಫಾರ್ಮ್ ಆಗುತ್ತೆ ಐರನ್ ಮೇಲೆ. ಓಕೆನಾ? ಸೊ ಅದನ್ನ ನಾವು ರಸ್ಟ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್? ವಿ ವಿಲ್ ಕಾಲ್ ಇಟ್ ಆಸ್ ರಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ನೋಡೋದಾದ್ರೆ ಫಾರ್ಮೇಶನ್ ಆಫ್ ಕರ್ಡ್ ಇದೆ. ಮಿಲ್ಕ್ ಕರ್ಡ್ ಆಗ್ತಾ ಇದೆ ಅಂದರೆ ಏನಾಗ್ತಾ ಇದೆ, ಮಿಲ್ಕಲ್ಲಿರುವಂಥ ಒಂದು ಕೆಮಿಕಲ್, ಕರ್ಡಲ್ಲಿರುವಂಥ ಕೆಮಿಕಲ್ ನಾಟ್ ಸೇಮ್. ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಮಿಲ್ಕ್ ಕರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೌದಲ್ವಾ? ಸೊ ಇನ್ನು ನೋಡೋದಾದ್ರೆ ವಿ ಹ್ಯಾವ್ ಕುಕಿಂಗ್ ಆಫ್ ಫುಡ್. ಸಿಂಪಲ್ ಎಕ್ಸಾಂಪಲ್ ಅಲ್ವಾ? ಸೊ ಫುಡ್ಡನ್ನ ಒಂದ್ಸಲಿ ನಾವು ಕುಕ್ ಮಾಡಿದ್ಮೇಲೆ ರಿವರ್ಸ್ ಮಾಡೋಕ್ಕೆ ಆಗಲ್ಲ. ವಿ ಕೆನಾಟ್ ರಿವರ್ಸ್ ದಟ್ ಚೇಂಜ್. ಸೊ ಅಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಫ್ಯೂ ಎಕ್ಸಾಂಪಲ್ಸ್. ತುಂಬ ಎಕ್ಸಾಂಪಲ್ಸ್ ನೀವು ತಗೊಳ್ಬೋದು. ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್ ಆಗಿರ್ಬೋದು. ಈ ರೀತಿ ದೇರ್ ಆರ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಸೊ ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್. ಆದರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಫಸ್ಟ್ ಥಿಂಗ್ ಏನಾಗುತ್ತೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಏನಾಗ್ತಾ ಇದೆ ಅಂದರೆ, ವಿ ಹ್ಯಾವ್ ಟೇಕನ್ ದ ಮೆಗ್ನೀಷಿಯಂ ರಿಬ್ಬನ್. ಈ ಮೆಗ್ನೀಷಿಯಂ ರಿಬ್ಬನ್, ಮೆಗ್ನೀಷಿಯಂ ಇಸ್ ಅ ಮೆಟಲ್. ಮೆಗ್ನೀಷಿಯಂ ರಿಬ್ಬನ್ನ ತಗೊಂಡಿದ್ದೀವಿ. ಈ ಮೆಗ್ನೀಷಿಯಂ ರಿಬ್ಬನನ್ನು ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಬರ್ನ್ ಮಾಡ್ತಾ ಇದ್ದೀವಿ. ಸಾಲಿಡ್ ಮೆಗ್ನೀಷಿಯಂ ಏನಾಗ್ತಾ ಇದೆ, ಬರ್ನ್ ಮಾಡ್ತಾ ಇದ್ದೀವಿ. ಸೊ ಬರ್ನ್ ಮಾಡಿದಾಗ ಏನಾಗ್ತಾ ಇದೆ, ಮೆಗ್ನೀಷಿಯಂ ಈಸ್ ಗಿವಿಂಗ್ ಔಟ್ ದ ಡ್ಯಾಸ್ಲಿಂಗ್ ಲೈಟನ್ನು ಹೊರಗಡೆ ಪ್ರೊಡ್ಯೂಸ್ ಮಾಡ್ತಾ ಇದೆ. ಜೊತೆಗೆ ನೋಡ್ಬೋದು, ಅದು ಅದರ ಸ್ಟೇಟ್ನ ಚೇಂಜ್ ಮಾಡ್ಕೊಳ್ತಾ ಇದೆ, ಹೌದಲ್ವಾ? ಅಂದರೆ ಈ ಹಾರ್ಡ್ ಸಾಲಿಡ್ ಏನಾಗಿದೆ, ಪೌಡರಿ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ರೀತಿ ಕೆಮಿಕಲ್ ಚೇಂಜ್ ಆಗಬೇಕಾದ್ರೆ, ವೆನೆವರ್ ದ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್, ವಾಟ್ ಹ್ಯಾಪನ್, ವೆನೆವರ್ ದ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ದೇರ್ ವಿಲ್ ಬಿ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ನ ಸ್ಟೇಟ್ ಚೇಂಜ್ ಆಗುತ್ತೆ. ಓಕೆ, ದಟ್ ಈಸ್ ದ ಒನ್ ಥಿಂಗ್. ಇನ್ನೊಂದು, ಚೇಂಜ್ ಇನ್ ದ ಕಲರ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಕಾಪರ್ನ ತಗೊಳ್ಳೋಣ. ಕಾಪರ್, ಸೊ ಲೆಟ್ ಅಸ್ ಟೇಕ್ ದ ಕಾಪರ್ ಪೌಡರ್. ಪೌಡರಿ ನೇಚರಲ್ಲಿರುವಂಥ ಒಂದು ಕಾಪರ್ನ ತಗೊಳ್ತಾ ಇದ್ದೀವಿ. ಈ ಕಾಪರ್ ಪೌಡರ್ ಇಟ್ ವಿಲ್ ಬಿ ಬ್ರೌನ್ ಇನ್ ಕಲರ್, ಬ್ರೌನ್ ಕಲರಲ್ಲಿ ಇರುತ್ತೆ. ಓಕೆ, ಯಾವಾಗ ಈ ಕಾಪರ್ ಪೌಡರ್ನ ಹೀಟ್ ಮಾಡ್ತೀವಿ, ವೆನ್ ವಿ ಹೀಟ್ ದ ಕಾಪರ್ ಪೌಡರ್ ಏನಾಗುತ್ತೆ, ಕಾಪರ್ ವಿಲ್ ಕಂಬೈನ್ ವಿತ್ ಆಕ್ಸಿಜನ್, ಇಟ್ ವಿಲ್ ಫಾರ್ಮ್ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಏನಕ್ಕೆ ನಾನು ಈಕ್ವೇಶನ್ ಅನ್ನ ಇಲ್ಲಿ ಬರೆದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ದ ಬ್ರೌನ್ ಕಲರ್ ಕಾಪರ್, ಈ ಬ್ರೌನ್ ಕಲರ್ ಕಾಪರ್ ಏನಾಗುತ್ತೆ, ಹೀಟ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗುತ್ತೆ. ಬ್ರೌನ್ ಕಲರ್ ಕಾಪರ್ ಪೌಡರ್ ಏನಾಗುತ್ತೆ, ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗ್ತಿದೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಚೇಂಜ್ ಇನ್ ದ ಕಲರ್. ಓಕೆ, ವೆನೆವರ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್, you can observe the change in the color of the substance. Example, brown color copper powder, on heating it changes its color to black color. So when it has become the copper oxide, as it is becoming copper oxide. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಚೇಂಜ್ ಇನ್ ದ ಟೆಂಪರೇಚರ್. ಇದಕ್ಕೂ ಕೂಡ ಒಂದು ಗ್ಲಿಮ್ಸ್ ಅನ್ನ ನೋಡಿ. ಸೊ ಈ ಎಲ್ಲ ಆಕ್ಟಿವಿಟೀಸ್ ಅನ್ನ ಕೂಡ ನಾನು ಪ್ಲೇ ಲಿಸ್ಟ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಚೇಂಜ್ ಇನ್ ದ ಟೆಂಪರೇಚರ್ನ ನೋಡೋದಾದರೆ ಯು ಕ್ಯಾನ್ ಅಬ್ಸರ್ವ್, ಒಂದಷ್ಟು ಜಿಂಕ್ ಗ್ರಾನ್ಯೂಲ್ಸ್ನ ತಗೊಂಡು, ವಿ ಆರ್ ಟೇಕಿಂಗ್ ದ ಜಿಂಕ್ ಗ್ರಾನ್ಯೂಲ್ಸ್. ಜಿಂಕ್ ಇಸ್ ಅ ಮೆಟಲ್. ಓಕೆ, ಸೊ ಜಿಂಕ್ ರಿಯಾಕ್ಟ್ಸ್ ವಿತ್ ದ ಆಸಿಡ್. ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಟೇಕಿಂಗ್ ಸಮ್ ಜಿಂಕ್ ಗ್ರಾನ್ಯೂಲ್ಸ್ ಆ್ಯಂಡ್ ಆ್ಯಡಿಂಗ್ ಸಮ್ ಆಸಿಡ್ ಟು ಇಟ್. ಆಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಯಾವ ಆಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ವಿ ಆರ್ ಆ್ಯಡಿಂಗ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ಡೈಲ್ಯೂಟಾ ಕಾನ್ಸಂಟ್ರೇಟೆಡಾ? ಇಟ್ ಈಸ್ ಅಬ್ಸಲ್ಯೂಟ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ.
ಸೊ ಯಾವಾಗ ಜಿಂಕ್ಗೆ ಆ್ಯಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ಬೋದು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ರಿಯಾಕ್ಷನ್ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗ್ತಿದೆ? ಹೌ ಡು ಯು ಅಂಡರ್ಸ್ಟ್ಯಾಂಡ್? ಬಬಲ್ಸ್ ಆರ್ ರಿಲೀಸಿಂಗ್. ಬಬಲ್ಸ್ ರಿಲೀಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಬಬಲ್ಸ್, ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಜೊತೆಗೆ. ಸೊ ಏನಾಗ್ತಾ ಇದೆ? ಒಂದು, ದೇರ್ ಈಸ್ ರಿಲೀಸ್ ಆಫ್ ಗ್ಯಾಸ್. ಆ್ಯಂಡ್ ಈ ರಿಯಾಕ್ಷನ್ ಆಗಬೇಕಾದ್ರೆ ನಾವು ಆ ಟೆಸ್ಟ್ ಟ್ಯೂಬನ್ನು ಆಗಿರ್ಬೋದು, ಬೀಕರ್ನ ಆಗಿರ್ಬೋದು ಅಥವಾ ಫ್ಲಾಸ್ಕ್ ಯಾವುದ್ರಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಆಕ್ಟಿವಿಟಿನ, ಅದನ್ನು ಟಚ್ ಮಾಡಿದ್ರೆ ಯು ಕ್ಯಾನ್ ಫೀಲ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಏನಾಗ್ತಿದೆ? ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ. ಸೊ ವಿ ಕ್ಯಾನ್ ಅಬ್ಸರ್ವ್ ಚೇಂಜ್ ಇನ್ ದ ಟೆಂಪರೇಚರ್ ಆಸ್ ವೆಲ್ ಆಸ್ ದ ಇವಲ್ಯೂಷನ್ ಆಫ್ ಗ್ಯಾಸ್. ಗ್ಯಾಸ್ ಕೂಡ ಇವಾಲ್ವ್ ಆಯಿತು, ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಯಿತು. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಐ ಟೆಲ್ ಯು ವಾಟ್ ಈಸ್ ಎಕ್ಸೋ ಅಂಡ್ ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಹೇಳ್ತಾ ಬರ್ತೀನಿ ನಾನು ನಿಮಗೆ. ಸೊ ಇಷ್ಟಂತೂ ಅರ್ಥ ಆಯ್ತಲ್ವಾ? ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್ ಟು ಫಾರ್ಮ್ ದ ನ್ಯೂ ಸಬ್ಸ್ಟೆನ್ಸ್. ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಹೇಳಿದೆ ನಿಮಗೆ, ಡೇ ಟು ಡೇ ಲೈಫಲ್ಲಿ ಆಗುವಂಥ ಒಂದು ಎಕ್ಸಾಂಪಲ್ಸ್, ಕೆಮಿಕಲ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಹೇಳಿದೆ. ದೆನ್ ಐ ಟೋಲ್ಡ್, ಯಾವಾಗಲೇ ಆದರೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅನ್ನೋದಾದರೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದರೆ ಏನಾಗುತ್ತೆ? ಕೆಲವೊಂದು ಚೇಂಜಸ್ ಆಗುತ್ತೆ. ಸಮ್ ಆಫ್ ದ ಎಕ್ಸಾಂಪಲ್ಸ್: ಚೇಂಜ್ ಇನ್ ದ ಸ್ಟೇಟ್, ಮೆಗ್ನೀಷಿಯಮ್ ರಿಬ್ಬನನ್ನು ರಿಮೈಂಡ್ ಮಾಡ್ಕೊಳ್ಳಿ. ಚೇಂಜ್ ಇನ್ ದ ಕಲರ್, ಕಾಪರ್ನ ರಿಮೈಂಡ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಆಕ್ಟಿವಿಟಿ ಬೇಸ್ಡ್ ಎಕ್ಸಾಂಪಲ್ಸ್ ಇದೆ, ನಾನು ನಿಮಗೆ ಹೇಳ್ತಾ ಬರ್ತೀನಿ. ಓಕೆನಾ? ಸೊ ಚೇಂಜ್ ಇನ್ ದ ಟೆಂಪರೇಚರ್, ಜಿಂಕ್ ಕಂಬೈನ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಕ್ಟಿವಿಟಿನ ರಿಮೈಂಡ್ ಮಾಡ್ಕೊಳ್ಳಿ. ಏನಾಯಿತು? ಟೆಂಪರೇಚರ್ ಇನ್ಕ್ರೀಸ್ ಆಯಿತು, ಗ್ಯಾಸ್ ಕೂಡ ಇವಾಲ್ವ್ ಆಯಿತು. ಹೌದಲ್ವಾ? ಸೊ ದೀಸ್ ಆರ್ ಸಮ್ ಆಫ್ ದ ಚೇಂಜಸ್ that we can observe when a chemical reaction is taking place. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದರೆ ಇಷ್ಟೆಲ್ಲ ಚೇಂಜಸ್ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಇದರಲ್ಲಿ ಯಾವುದೇ ಚೇಂಜಸ್ ಆಗಿರ್ಬೋದು, ಚೇಂಜಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಅಬೌಟ್ ದಿಸ್ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತೀನಿ. ನಿಮಗೆ ಕಾನ್ಸೆಪ್ಟ್ ಸ್ವಲ್ಪನೇ ಫೀಡ್ ಮಾಡ್ತಾ ಬರ್ತೀನಿ, ಜೊತೆಗೆ ಕ್ಲಾರಿಟಿ ಅಂತೂ 100% ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕೆಮಿಕಲ್ ಇಕ್ವೇಷನ್ಸ್ ಅಂದರೆ ಏನು, ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ, ವರ್ಡ್ ಇಕ್ವೇಷನ್ ಅಂದರೆ ಏನು, ಕೆಮಿಕಲ್ ಇಕ್ವೇಷನ್ ಹೇಗೆ ಬರಿಬೇಕು, ಇದೆಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಕೆಮಿಕಲ್ ಇಕ್ವೇಷನ್ ಅಂದರೆ ಏನು? ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. ನೋಡಿ, ಕೆಮಿಕಲ್ ಇಕ್ವೇಷನ್ ಇಟ್ ಇಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಏನಿರುತ್ತೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂದರೆ? ಅಬ್ಸರ್ವ್ ಮಾಡಿ, ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಫಾರ್ಮುಲೆ ಆ್ಯಂಡ್ ಸಿಂಬಲ್. ಫಾರ್ಮುಲಾಸ್ ಇರುತ್ತೆ, ಸಿಂಬಲ್ಸ್ ಇರುತ್ತೆ, ಇದನ್ನೆಲ್ಲ ಸೇರಿಸಿ ನಾವೇನು ಮಾಡ್ತಾ ಇದ್ದೀವಿ? ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ರೆಪ್ರೆಸೆಂಟ್ ಮಾಡುವಂಥ ಒಂದು ಇಕ್ವೇಷನನ್ನು ನಾವು ಏನಂತ ಕರಿತಿದ್ದೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಎ ಕೆಮಿಕಲ್ ಇಕ್ವೇಷನ್. ಇದನ್ನು ಕೆಮಿಕಲ್ ಇಕ್ವೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಟಾಪಿಕ್ ಏನು ಅಂದ್ರೆ ಕೆಮಿಕಲ್ ರಿಯಾಕ್ಷನ್. ವಾಟ್ ಡಸ್ ಮೀನ್ ಬೈ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ಇಕ್ವೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇಟ್ಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇದಕ್ಕೂ ಅದಕ್ಕೂ ಏನು ತುಂಬಾ ವ್ಯತ್ಯಾಸ ಇಲ್ಲ. ಸಿ, ಅ ಕೆಮಿಕಲ್ ರಿಯಾಕ್ಷನ್ ಇನ್ಕ್ಲೂಡ್ಸ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಸೊ ಹಾಗಾದ್ರೆ ರಿಯಾಕ್ಟೆಂಟ್ ಅಂದ್ರೆ ಏನು? ವೆರಿ ಸಿಂಪಲ್. ಸೊ ಯಾವ ಸಬ್ಸ್ಟೆನ್ಸ್ ರಿಯಾಕ್ಷನ್ಗೆ ಒಳಪಡ್ತಾ ಇರುತ್ತೆ, ದ ಸಬ್ಸ್ಟೆನ್ಸ್ ವಿಚ್ ಟೇಕ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್, ದಟ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್. ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಆ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗ್ತಿರುತ್ತೆ. ದ ಸಬ್ಸ್ಟೆನ್ಸ್ ವಿಚ್ ಟೇಕ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ವಿ ವಿಲ್ ಕಾಲ್ ಇಟ್ ಆಸ್ ರಿಯಾಕ್ಟೆಂಟ್. ಸೊ ನಾವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ನ ಮಾಡಬೇಕಾದ್ರೆ ವಿ ವಿಲ್ ಫೈಂಡ್ ಅ ನ್ಯೂ ಪ್ರಾಡಕ್ಟ್. ದಟ್ ಮೀನ್ಸ್ ಅ ನ್ಯೂ ಸಬ್ಸ್ಟೆನ್ಸ್ ಇಸ್ ಪ್ರೊಡ್ಯೂಸ್ಡ್. ಒಂದು ಹೊಸ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಬೀನ್ ಪ್ರೊಡ್ಯೂಸ್ಡ್, ಯಾವ ಸಬ್ಸ್ಟೆನ್ಸ್ ಒಂದು ರಿಯಾಕ್ಷನ್ ಆದಾಗ ಹೊಸದಾಗಿ ಫಾರ್ಮ್ ಆಗುತ್ತೆ, ಸೊ ಅಂತ ಸಬ್ಸ್ಟೆನ್ಸಸ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಪ್ರಾಡಕ್ಟ್. ಸಿ, ಐ ಹ್ಯಾವ್ ಗಿವನ್ ಎ ಸಿಂಪಲ್ ಸ್ಟೇಟ್ಮೆಂಟ್ ಹಿಯರ್. ದ ಪ್ರಾಡಕ್ಟ್ಸ್ ಆರ್ ವಿಚ್ they are formed in a chemical reaction once the reaction take place. Okay, so this is all about the reactants and products. Very simple. So let me give you an example. If we take an example, let us take a magnesium. Okay, everybody know that magnesium is a metal. So when this magnesium, when it combines with oxygen, that means magnesium anna navu air alli burn ಮಾಡಿದಾಗ, in the presence of oxygen alli burn ಮಾಡಿದಾಗ ಏನಾಗುತ್ತೆ? We get the product magnesium oxide.
ನೀವು ಏನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ, ಸಿ ದ ಫಸ್ಟ್ ಟೂ ಪಾರ್ಟ್ ನೀವು ಏನ್ ನೋಡ್ತಾ ಇದ್ರ, ದೀಸ್ ಆರ್ ದ ಟೂ ಸಬ್ಸ್ಟೆನ್ಸಸ್, ದೇ ಆರ್ ಇನ್ವಾಲ್ವ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಏನಂತ ಕರಿತೀವಿ ಇದನ್ನ, ವಿ ವಿಲ್ ಕಾಲ್ ಇಟ್ ಆಸ್ ಅ ರಿಯಾಕ್ಟೆಂಟ್. ಸೊ ದಿಸ್ ಮೆಗ್ನೀಷಿಯಂ ಅಂಡ್ ಆಕ್ಸಿಜನ್, ದೀಸ್ ಬೋತ್ ಆರ್ ದ ರಿಯಾಕ್ಟೆಂಟ್ಸ್. ಕಮಿಂಗ್ ಟು something which has been formed, ಏನೋ ಫಾರ್ಮ್ ಆಗಿದೆ ಇಲ್ಲಿ. What is it called as? This is called as the product. Magnesium oxide is the product formed as a result of a reaction between magnesium and oxygen. This is a very simple topic. ನಿಮಗೆಲ್ಲ ತುಂಬಾನೇ ಸಿಂಪಲ್ ಟಾಪಿಕ್ ಇದು, ಅಂಡ್ ಈ ಲೆಸನ್ ಅಲ್ಲಂತೂ ತುಂಬಾ ಈಸಿಯಾಗಿ ಮಾರ್ಕ್ಸ್ ನ ಗೇನ್ ಮಾಡಬಹುದು. ಸೊ ಇದೆಲ್ಲದಕ್ಕೂ ನಾನು ನಿಮ್ಮ ಜೊತೆ ಇರ್ತೀನಿ ಟಿಲ್ ಯುವರ್ ಎಕ್ಸಾಮಿನೇಷನ್ ಫಿನಿಶಸ್. ನೋ ನೀಡ್ ಟು ವರಿ. ಈಗ ಕಾನ್ಸೆಪ್ಟ್ಸ್ ನ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಫೈನ್. So moving to the next, you can observe on the statement baridinalli, chemical reaction can be represented by a chemical equation. Okay, you can see a chemical equation is here. So this chemical equation, ee chemical equation alli enide, it contains the reactants. These two are called as the reactant, and this is our product. Magnesium oxide is our product. Okay, so these are represented by, so they represented by symbols. You can see magnesium is represented by symbol, magnesium symbol in the represent agide. Oxygen, it is represented by a symbol. Product magnesium oxide kuda symbol jotege represent agtide. Okay, so in a chemical equation we can find the reactants as well as products as well as their physical state. ಪ್ರತಿಯೊಂದು reactant na ಹಾಗೂ product na physical state na ನಾವು identify ಮಾಡಬಹುದು, whether the substance is solid in state, liquid in state, or gaseous in state, or aqueous in state. ಈ solid, liquid, gas ಈಸಿಯಾಗಿ ಅರ್ಥ ಆಗುತ್ತೆ. What is nothing but aqueous ಹಾಗಾದ್ರೆ? See, aqueous solution is a solution where the solvent will be the water. ಒಂದು ಸೊಲ್ಯೂಷನ್ ಆಗಬೇಕು ಅಂದ್ರೆ, ಸಿ ಇಫ್ ವಿ ಸೇ ಸೊಲ್ಯೂಷನ್, ಈಗ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಆ ಸೊಲ್ಯೂಷನ್ ಏನಿರುತ್ತೆ, ಸಾಲ್ವೆಂಟ್ ಇರುತ್ತೆ and solute irutte. Solute plus solvent gives rise to a solution. So aqueous solution is nothing but, in this solution, ee solution alli enagirutte andre, the solvent will be the water. Okay, aqueous solution is a solution where the solvent will be the water. Solute may be anything, yavade agirbodu solute. Okay, for example, inu easy agi artha madkolbeku andre, this is all about 9th standard concept. Ee ಒಂದು sugar solution ಅಂತ ತಗೊಳ್ಳೋಣ ಅನ್ಕೊಳ್ಳಿ. Okay, let me take a sugar solution. Here I have a beaker. ಈ beaker ಅಲ್ಲಿ, so I am adding the water and I am adding the salt or sugar, anything we can take. So when I add these two, what happened to this? It is becoming a solution. ಇದೊಂದು solution ಆಗ್ತಾ ಇದೆ ಈಗ. ಈ solution ಅಲ್ಲಿ ಏನಾಗಿದೆ, water ಅನ್ನೋದು ಒಂದು solvent. So ಅದೇ ರೀತಿ aqueous solution ಅಲ್ಲಿ ಏನಾಗಿರುತ್ತೆ, solute ಯಾವುದೇ ಆಗಿರಬಹುದು, solvent ಏನಾಗಿರುತ್ತೆ, water ಆಗಿರುತ್ತೆ. I hope you got my point. Okay, so ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. Before going to the next concept, let me once quickly revise this concept. Chemical reactions ಅಲ್ಲಿ ಏನಿರುತ್ತೆ, there will be reactant and a product. Reactant ಅಂದ್ರೆ ಏನು, the substance which is undergoing reaction, they are called as reactant. Product ಅಂದ್ರೆ ಏನು, product are the substances which has been formed as a result of chemical reaction. So ಒಂದಷ್ಟು reactants ಏನಾಗುತ್ತೆ, ರಿಯಾಕ್ಟ್ ಆಗಿ ಒಂದು ಹೊಸ ಸಬ್ಸ್ಟೆನ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಆ ಒಂದು ಸಬ್ಸ್ಟೆನ್ಸ್ ನಮ್ಮ ಪ್ರಾಡಕ್ಟ್. We got an example here. So magnesium is burning in the presence of air. That means in the presence of oxygen. Because if anything has to be burned, ಏನೇ ಒಂದು burn ಆಗಬೇಕಂದ್ರೂ ಕೂಡ oxygen is very important. Okay, so that is the reason I'm telling you it is burning in the presence of oxygen. As a result of it, what happened? We got magnesium oxide. Hope ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ. We are going to understand a very important topic, that how do we balance a chemical reaction? Okay, so ನೀವು ನೋಡಬಹುದು ಒಂದು ಕೆಮಿಕಲ್ ಈಕ್ವೇಷನ್ ಅನ್ನ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಈ ಕೆಮಿಕಲ್ ಈಕ್ವೇಷನ್ ಅನ್ನ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು? ವೆರಿ ಸಿಂಪಲ್. ಸಿ, ಒಂದು ಕೆಮಿಕಲ್ ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಾಪರ್ ವೇ ನ ನೀವು ತಿಳ್ಕೊಂಡ್ರೆ, ಇಟ್ ಮೇ ಬಿ ಎನಿ ಕೆಮಿಕಲ್ ಈಕ್ವೇಷನ್ ವಿಚ್ ವಿಲ್ ಬಿ ಗಿವನ್ ಇನ್ ದ ಎಕ್ಸಾಮ್. ಯಾವುದೇ ಕೆಮಿಕಲ್ ಈಕ್ವೇಷನ್ ಎಕ್ಸಾಮ್ ನಲ್ಲಿ ಕೊಡುವಂತದ್ದಾಗಿರ್ಬೋದು, ನೀವು ತುಂಬಾ ಈಸಿಯಾಗಿ ಬ್ಯಾಲೆನ್ಸ್ ಮಾಡಬಹುದು. ಸೊ ಹೇಗೆ ಮಾಡಬೇಕು? ದೇರ್ ಆರ್ ಸರ್ಟನ್ ಸ್ಟೆಪ್ಸ್ to know that how do we have to balance a chemical equation. ನೋಡಿ, ಫಸ್ಟ್ ಒಂದು equation ಅನ್ನು ಅಬ್ಸರ್ವ್ ಮಾಡಿದ್ರೆ, so ನಿಮಗೆ ಗೊತ್ತು that these are called as reactants and these are called as products. ಇದನ್ನ reactants ಅಂತ ಹೇಳ್ತೀವಿ, ಇದನ್ನ products ಅಂತ ಹೇಳ್ತೀವಿ, because these are the substances which involved in the reaction. So ಇದು ರಿಯಾಕ್ಟ್ ಆಗಿ ಫಾರ್ಮ್ ಆದಂತ ಸಬ್ಸ್ಟೆನ್ಸ್ ಇದು. So this is called as product.
ಸೊ ನಾವೇನ್ ತಿಳ್ಕೊಳ್ಬೇಕು, ಹೌ ಟು ಬ್ಯಾಲೆನ್ಸ್ ಇಟ್. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವ್ದೆಲ್ಲ ಎಲಿಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಬೇಕು. ಸೊ ರಿಯಾಕ್ಷನ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೋ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ಎಲಿಮೆಂಟ್ಸ್ ಇರುತ್ತೆ. ಫಾರ್ಮೇಶನ್ ಡಿಫ್ರೆಂಟ್ ವೇ ನಲ್ಲಿ ಇರುತ್ತೆ. ಓಕೆ, ಸೊ ಎಲಿಮೆಂಟ್ಸ್ ನೋಡಿ. ಸೊ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ರಿಯಾಕ್ಟೆಂಟ್, ಲೆಟ್ ಮಿ ಸ್ಟಾರ್ಟ್ ವಿತ್ ಐರನ್, ದೆನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಪ್ರಾಡಕ್ಟ್ ನೋಡಿ, ಐರನ್, ಆಕ್ಸಿಜನ್, ಹೈಡ್ರೋಜನ್, ಇದು ನಮ್ಮ ಒಂದು ಪ್ರಾಡಕ್ಟ್ ಅಲ್ಲೂ ಕೂಡ ಇದೆ. ನೆಕ್ಸ್ಟ್ ಸ್ಟೆಪ್ ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ ಎಷ್ಟೆಷ್ಟು ಆಟಮ್ಸ್ ಇದೆ, ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟು ಆಟಮ್ ಇದೆ, ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟು ಆಟಮ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ತುಂಬಾ ಈಸಿ ನೋಡಿ. ಇಫ್ ಯು ಲುಕ್ ಅಟ್ ದ ಐರನ್, ರಿಯಾಕ್ಟೆಂಟ್ ಅಲ್ಲಿ ಐರನ್ ಅನ್ನ ನೋಡೋದಾದ್ರೆ, ಸೊ ಹೌ ಮೆನಿ ಆಟಮ್ಸ್ ಆಫ್ ಐರನ್ ಆರ್ ಹಿಯರ್? ಓನ್ಲಿ 1. ಸೊ ಯು ಹ್ಯಾವ್ ಟು ರೈಟ್ 1. ಸೊ ಸೇಮ್ ಐರನ್ ನಮ್ಮ ಪ್ರಾಡಕ್ಟ್ ಅಲ್ಲೂ ಕೂಡ ಇದೆ. ಎಷ್ಟು ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ ನೋಡಿ? Fe3. ಸೊ 3 ಆಟಮ್ಸ್ ಆಫ್ ಐರನ್. ಮೂವಿಂಗ್ ಟು ಹೈಡ್ರೋಜನ್. ಹೈಡ್ರೋಜನ್ ನೋಡಿ, 2 ಆಟಮ್ಸ್, H2 ಅಂದ್ರೆ 2 ಆಟಮ್ಸ್ ಆಫ್ ಹೈಡ್ರೋಜನ್ ಎಲ್ಲಿದೆ? ನಮ್ಮ ರಿಯಾಕ್ಟೆಂಟ್ ಇದೆ. ಪ್ರಾಡಕ್ಟ್ ಅಲ್ಲಿ ನೋಡಿ, ಹೈಡ್ರೋಜನ್ 2 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಸೊ ಪ್ರಾಡಕ್ಟ್ ಅಲ್ಲೂ ಕೂಡ 2 ಇದೆ. ವಿ ಆರ್ ಗೋಯಿಂಗ್ ಟು ರೈಟ್ ಆಸ್ ಇಟ್ ಈಸ್. ನೌ ಲುಕಿಂಗ್ ಅಟ್ ದ ಆಕ್ಸಿಜನ್, ಎಷ್ಟು ಆಟಮ್ ಆಫ್ ಆಕ್ಸಿಜನ್ ಇದೆ ರಿಯಾಕ್ಟೆಂಟ್ ಅಲ್ಲಿ? ದಿಸ್ ಇಸ್ ಓನ್ಲಿ 1. ಈ 2 ಅನ್ನೋದು ಇಟ್ ಇಸ್ ಓನ್ಲಿ ಮಲ್ಟಿಪ್ಲೈಡ್ ಫಾರ್ ಹೈಡ್ರೋಜನ್. ಹೈಡ್ರೋಜನ್ ಮಾತ್ರ ಇದು ಮಲ್ಟಿಪ್ಲೈ ಆಗ್ತದೆ, ಆಕ್ಸಿಜನ್ ಗೆ ಅಲ್ಲ. ಸೊ 1 ಆಕ್ಸಿಜನ್ ಆಟಮ್ ಇದೆ. ಇಲ್ಲಿ ನೋಡೋದಾದ್ರೆ O4 ಇದೆ, ಅಂದ್ರೆ 4 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ. ಸೊ ಇದನ್ನ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಥಿಂಗ್ ನೀವು ಏನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡಬೇಕಾದ್ರೆ ನೀವು ರಿಯಾಕ್ಟೆಂಟ್ ನೋಡಿ, ಪ್ರಾಡಕ್ಟ್ ನೋಡಿ, ಯಾವ ಕಡೆ ಹೆಚ್ಚು ಆಟಮ್ಸ್ ಇದೆ, ಯಾವ ಎಲಿಮೆಂಟ್ ಅಲ್ಲಿ ಇದೆ, ಅದನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ದಟ್ಸ್ ಈಸಿ ವೇ ಆಫ್ ಸ್ಟಾರ್ಟಿಂಗ್. ಅಂಡ್ ಈ ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಇದ್ದ ಹಾಗೆ. ಓಕೆ, ಸೊ ಲೆಟ್ ವಿ ಸ್ಟಾರ್ಟ್. ಅಂಡ್ ಇನ್ನೊಂದು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನಂಬರ್ಸ್ ನ ಇನ್ ಬಿಟ್ವೀನ್, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಜನ್ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 4 ಇದೆ. ಸೊ ಇಲ್ಲಿ 4 ಆಗ್ಬೇಕು, ಬ್ಯಾಲೆನ್ಸ್ ಆಗ್ಬೇಕಂದ್ರೆ. ಹಾಗಂತ 4 ನ ನಾವು ಇನ್ ಬಿಟ್ವೀನ್ ದ ಕಾಂಪೌಂಡ್ ಬರೆಯೋ ಹಾಗಿಲ್ಲ. ವಿ ಶುಡ್ ನೆವರ್ ಡಿಸ್ಟರ್ಬ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಕಾಂಪೌಂಡ್. ಈ ಕಾಂಪೌಂಡ್ ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಏನ್ ಮಾಡಬಹುದು, ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಸೊ ನಾವ್ ಲೆಟ್ ಅಸ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಮ್ಗೆ ಹೇಳಿದೆ ಯಾವುದು ಹೈಯೆಸ್ಟ್ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಇಟ್ ಮೇ ಬಿ ಇನ್ ದ ಪ್ರಾಡಕ್ಟ್ ಸೈಡ್ ಆರ್ ಮೇ ಬಿ ಇನ್ ದ ರಿಯಾಕ್ಟೆಂಟ್ ಸೈಡ್. ನೀವು ಅದನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 4 ಆಟಮ್ಸ್ ಆಫ್ ಆಕ್ಸಿಜನ್ ಎಲ್ಲಿದೆ? ಪ್ರಾಡಕ್ಟ್ ಅಲ್ಲಿ ಇದೆ. ಬಟ್ ರಿಯಾಕ್ಟೆಂಟ್ ಅಲ್ಲಿ ಓನ್ಲಿ 1 ಆಟಮ್ ಆಫ್ ಆಕ್ಸಿಜನ್ ಇದೆ. ಓಕೆ, ಸೊ ನಾವೇನ್ ಮಾಡ್ಬೇಕು, ಇಲ್ಲೂ ಕೂಡ 4 ಆಟಮ್ಸ್ ಆಫ್ ಆಕ್ಸಿಜನ್ ಬರೋ ರೀತಿ ಮಾಡ್ಬೇಕು. ಸೊ ಇಫ್ ವಿ ಮಲ್ಟಿಪ್ಲೈ 4 ಫಾರ್ 1 ವಿ ಗೆಟ್ 4, ಕರೆಕ್ಟ್? ಸೊ ಆ 4 ಅನ್ನ ಈ ಹೋಲ್ ಕಾಂಪೌಂಡ್ ಮುಂದೆ ಬರೆಯೋಣ. ಸೊ ಏನಾಯ್ತು ಈಗ? ವಿ ಗಾಟ್ 4 ಆಟಮ್ಸ್ ಆಫ್ ಆಕ್ಸಿಜನ್. ಬಟ್ ಈ 4 ಈ ಹೋಲ್ ಕಾಂಪೌಂಡ್ ಗೆ ಏನಾಗುತ್ತೆ, ಕನ್ಸಿಡರ್ ಆಗುತ್ತೆ. ಸೊ ದಟ್ ದಿಸ್ 4 ವಿಲ್ ಬಿ ಮಲ್ಟಿಪ್ಲೈಡ್ ಫಾರ್ 2. H2 ಇದೆ ಅಲ್ವಾ, ಈ 4 ಈ 2 ಜೊತೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ? 8 ಆಗುತ್ತೆ. ಸೊ ಏನಾಯ್ತು? ವಿ ಗಾಟ್ 4 ಆಕ್ಸಿಜನ್ ಆಟಮ್, ಬಟ್ ವಿ ಗಾಟ್ 8. ಎಷ್ಟು ಸಿಕ್ತು ನಮ್ಗೆ? 8 ಸಿಕ್ತು. ಅರ್ಲಿಯರ್ ಇಟ್ ವಾಸ್ 2, ನೌ ಇಟ್ ಹ್ಯಾಸ್ ಬಿಕಮ್ 8. ಓಕೆ, ಸೊ ಈಗ ಆಕ್ಸಿಜನ್ ಏನು ಬ್ಯಾಲೆನ್ಸ್ ಆಯ್ತು. ವಾಟ್ ಅಬೌಟ್ ಹೈಡ್ರೋಜನ್? ಹೈಡ್ರೋಜನ್ ಆಟಮ್ಸ್ ಇನ್ಕ್ರೀಸ್ ಆಯ್ತು. ಸೊ ಲೆಟ್ ಅಸ್ ನೌ ಬ್ಯಾಲೆನ್ಸ್ ಹೈಡ್ರೋಜನ್. ಹೈಡ್ರೋಜನ್ ಪ್ರಾಡಕ್ಟ್ ಅಲ್ಲಿ 2 ಇದೆ. ಸೊ ನಮ್ಗೆ ಏನಾಗಬೇಕು, ರಿಯಾಕ್ಟೆಂಟ್ ಅಲ್ಲಿ ಇರುವಂತ 8 ಆಟಮ್ಸ್ ರೀತಿನೇ ಪ್ರಾಡಕ್ಟ್ ಅಲ್ಲೂ ಬ್ಯಾಲೆನ್ಸ್ ಆಗಬೇಕು. ಸೊ 2 ಗೆ ಇಫ್ ವಿ ಮಲ್ಟಿಪ್ಲೈ 4 ವಿ ಗೆಟ್ 8. ಓಕೆ, ಸೊ ಏನ್ ಮಾಡೋಣ, ಈ 4 ನ ಲೆಟ್ ಅಸ್ ರೈಟ್ ಇನ್ ಫ್ರಂಟ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ಸಿ 4 2s ಏನಾಯ್ತು? 8 ಆಯ್ತು. So in reactant also we got 8 atoms of hydrogen, and in product also we got 8 atoms of hydrogen. Oxygen no balance ಆಯ್ತು, hydrogen no balance ಆಯ್ತು. Next coming to the iron. Iron ನೋಡಿ, ಇಲ್ಲಿ 3 atoms of iron ಇದೆ, but reactant ಅಲ್ಲಿ only 1 atom of iron ಇದೆ. So ನಾವೇನ್ ಮಾಡೋಣ, let us multiply 3 for iron. ಏನಾಗುತ್ತೆ? We get 3 iron atoms in the reactant. So ಏನಾಯ್ತು? reactant ಅಲ್ಲೂ 3 ಆಯ್ತು, ಪ್ರಾಡಕ್ಟ್ ಅಲ್ಲೂ ಕೂಡ 3 ಆಯ್ತು. So if we look at closely, see there is 3 atoms of iron in the reactant as well as in the product. reactant ಅಲ್ಲೂ 3 atoms ಇದೆ, ಪ್ರಾಡಕ್ಟ್ ಅಲ್ಲೂ 3 atoms ಇದೆ. Oxygen 4 atoms of oxygen reactant ಅಲ್ಲೂ ಇದೆ, ಪ್ರಾಡಕ್ಟ್ ಅಲ್ಲೂ ಇದೆ. Hydrogen 4 2s 8 atoms of hydrogen reactant ಅಲ್ಲೂ ಇದೆ, 4 2s 8 atoms of hydrogen ಪ್ರಾಡಕ್ಟ್ ಅಲ್ಲೂ ಕೂಡ ಇದೆ. So this is how we balance. So ಈ ಸ್ಟೆಪ್ಸ್ ನ ನೀವು ಯಾವುದೇ ಒಂದು ಇಕ್ವೇಶನ್ ಗೂ ಕೂಡ ಅಪ್ಲೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸಿಂಪಲ್ ಅಂದ್ರೆ ಯಾವ ರೀತಿ ಇರುತ್ತೆ? ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ magnesium reacting with oxygen to give magnesium oxide.
ಓಕೆ, ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ನಮ್ಮ ಸ್ಟೆಪ್ಸ್ ನ ಫಾಲೋ ಮಾಡೋಣ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಲೆಟ್ ಮಿ ರಿಮೂವ್ ದಿಸ್. ಸೊ ಇದನ್ನ ರಿಮೂವ್ ಮಾಡಿದ್ರೆ ನೋಡ್ಬೋದು ಏನಿದೆ ನಮ್ದು Mg+O2. ಸೊ ಎಲಿಮೆಂಟ್ಸ್ ಏನಿದೆ, ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ. ಸೊ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟು ಆಟಮ್ಸ್ ಆಫ್ ಮೆಗ್ನೀಷಿಯಂ ಇದೆ? 1. ಆಕ್ಸಿಜನ್ ಎಷ್ಟಿದೆ? 2. ನೋಡಿ 2 ಆಟಮ್ಸ್ ಆಫ್ ಆಕ್ಸಿಜನ್. ಸೊ ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ? Mg1 ಇದೆ, ಇಸ್ Mg1 ಅಂಡ್ ಆಕ್ಸಿಜನ್ ಕೂಡ 1 ಇದೆ. ಸೊ ನಾವೇನ್ ಮಾಡ್ಬೇಕು, 2 ಆಟಮ್ಸ್ ಆಫ್ ಆಕ್ಸಿಜನ್ ರಿಯಾಕ್ಟೆಂಟ್ ಅಲ್ಲಿ ಇದೆಯಲ್ಲ ಅದನ್ನ ಪ್ರಾಡಕ್ಟ್ ಅಲ್ಲೂ ಬರೋ ಹಾಗೆ ಮಾಡ್ಬೇಕು. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಮಲ್ಟಿಪ್ಲೈ 2 ಫಾರ್ ದಿಸ್. ಸೊ ಈ 2 ನಾನು ಇಲ್ಲಿ ಬರೀತೀನಿ. ವಿ ಆರ್ ನಾಟ್ ಡಿಸ್ಟರ್ಬಿಂಗ್ ದಿಸ್, ನಾವು ಇದನ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ಸೊ ಏನಾಯ್ತು, ಈಗ ಈ 2 ಅನ್ನೋದು, ಈ 2 ಏನ್ ನೋಡ್ತಿದ್ರ, ದಿಸ್ ಇಸ್ ಮಲ್ಟಿಪ್ಲೈಡ್ ಫಾರ್ ಬೋತ್ ಮೆಗ್ನೀಷಿಯಂ ಆಸ್ ವೆಲ್ ಆಸ್ ಫಾರ್ ಆಕ್ಸಿಜನ್. ಸೊ 2Mg 2O. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಬಟ್ ಏನಾಯ್ತು, ಮೆಗ್ನೀಷಿಯಂ ಹ್ಯಾಸ್ ಬಿಕಮ್ 2. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಮೆಗ್ನೀಷಿಯಂ ದ ನಂಬರ್ ಆಫ್ ಆಟಮ್ಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಕೂಡ ಮೆಗ್ನೀಷಿಯಂ ಆಟಮ್ಸ್ ಇನ್ಕ್ರೀಸ್ ಆಗಬೇಕು. ಲೆಟ್ ಅಸ್ ರೈಟ್ 2 ಇನ್ ಫ್ರಂಟ್ ಆಫ್. ಈಗ ನಾವೀಗ 2 ಮಲ್ಟಿಪ್ಲೈ ಮಾಡಿದ್ರೆ ಮೆಗ್ನೀಷಿಯಂಗೆ, ಸೊ ಏನಾಗುತ್ತೆ, ಇಲ್ಲೂ ಕೂಡ 2 ಆಟಮ್ಸ್ ಆಫ್ ಮೆಗ್ನೀಷಿಯಂ ಆಗುತ್ತೆ. ಸೊ ನಾವು ಇನ್ ಬೋತ್ ಸೈಡ್ಸ್ ಬ್ಯಾಲೆನ್ಸ್ ನೋಡಿ, 2 ಆಟಮ್ಸ್ ಆಫ್ ಮೆಗ್ನೀಷಿಯಂ both in reactant and product, and 2 atoms of oxygen both in product, reactant and product. Okay, so ಇದೇ ರೀತಿ ಯಾವುದೇ ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕಾದ್ರೂ ಕೂಡ you have to apply the method. Okay, ಸಿಂಪಲ್ ಇಕ್ವೇಶನ್ಸ್ ಅಲ್ಲಿ ನೀವು ಬರಿತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟೊಂದು ಸ್ಟೆಪ್ಸ್ ನ ಫಾಲೋ ಮಾಡೋದಿಲ್ಲ. ಸ್ವಲ್ಪ ಇಕ್ವೇಶನ್ಸ್ ಎಲಾಬ್ರೇಟ್ ಆಗಿದ್ರೆ ಏನಾಗುತ್ತೆ, ಕೆಮಿಕಲ್ ಇಕ್ವೇಶನ್ ನೀವು ಈ ಸ್ಟೆಪ್ಸ್ ನ ಫಾಲೋ ಮಾಡೋದ್ರಿಂದ ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆ, ಸೊ ಮಾಡ್ತಾ ನಿಮ್ಗೆ ಇಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. Why do we have to balance a chemical equation? So it is all again based on a law. ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ತಿಳ್ಕೊಂಡಿರುವ ಒಂದು ಲಾ ಐ ಥಿಂಕ್ ನೆನಪಿದೆ ಅನ್ಕೋತೀನಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಟ್ ಸ್ಟೇಟ್ಸ್ ದಟ್ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಸಿ ವಾಟ್ ಎವರ್ ದ ಏನೆಲ್ಲ ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿದೆ ರಿಯಾಕ್ಟೆಂಟ್ಸ್ ನಲ್ಲಿ, ಓಕೆ, ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಇಟ್ ಹ್ಯಾಸ್ ಟು ಬಿ ಎಕ್ಸಿಸ್ಟೆಡ್ ಇನ್ ದ ಪ್ರಾಡಕ್ಟ್ಸ್ ಆಲ್ಸೋ. That is the reason we balance chemical equation. That is the reason that we have to see that equation has to be always balanced. Illa andre adu stability hondodilla. Understand? So that is the reason we have to balance the chemical equation. Okay. So moving to today's concept. Ivattina concept enu andre we are going to understand about the types of chemical equation. See, basically there are 4 types of chemical equation, and all the 4 types ella kuda tumba easy. Okay. So I will teach you how to remember and how easy it is anta ನೀವು ಅರ್ಥ ಮಾಡ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ. So 4 types of chemical equations are namely combination reaction, decomposition reaction, displacement reaction, and double displacement reaction. So these are the main 4 types of chemical reactions. ಅದರಲ್ಲಿ decomposition ಮತ್ತೆ 3 types ಆಗಿ ಕ್ಲಾಸಿಫೈ ಆಗಿದೆ. Based on what ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. So now this decomposition reaction is further classified into 3 types. The first one is thermal decomposition, electrolytic decomposition, photolysis decomposition. Very easy. By looking at the names na nodine ನಾವು ಅದು ಯಾವ ರೀತಿ decomposition ಅಂತ ಅರ್ಥ ಮಾಡ್ಕೊಳ್ಬಹುದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ you will easily understand. Okay, so once again I tell you there are 4 types of chemical reaction. First one is combination reaction, decomposition reaction, displacement reaction, and double displacement reaction. So now let us understand the first type of chemical reaction. That is our combination reaction. So combination, nodi combination andre combine ಆಗ್ತಾ ಇದೆ. Okay, so in this reaction 2 or more reactants combine. Okay, in a combination reaction ಅಲ್ಲಿ ಏನಾಗುತ್ತೆ ಅಂದ್ರೆ 2 ಅಥವಾ 2 ಗಿಂತ ಮೋರ್ ರಿಯಾಕ್ಟೆಂಟ್ಸ್ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಒಂದೇ ಸಿಂಗಲ್ ಪ್ರಾಡಕ್ಟ್ ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಎ. ಸೊ ಎ ಅನ್ನೋದು ಒಂದು ರಿಯಾಕ್ಟೆಂಟ್, ಬಿ ಅನ್ನೋದು ಒಂದು ರಿಯಾಕ್ಟೆಂಟ್. ಸೊ ದೇ ವಿಲ್ ಕಂಬೈನ್ ಟು ಫಾರ್ಮ್ ಅ ಪ್ರಾಡಕ್ಟ್ ಕಾಲ್ಡ್ AB. ಸೊ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್, ದೇ ಬೋತ್ ಆರ್ ಕಂಬೈನಿಂಗ್. ಓಕೆ, so for this I'll give you few examples to understand ಯಾವ ರೀತಿ ನಾವು equations ಅನ್ನ represent ಮಾಡಬಹುದು to understand combination reaction. So basically what is combination reaction? It is a type of reaction, okay, where what happened, 2 or more reactants, what happened, they
they combine to form single product. One single product will be formed under combination reaction. Take an example. So ಕೆಲವೊಂದು examples ನೋಡೋದಾದ್ರೆ burning of charcoal we can see ಏನಾಗುತ್ತೆ carbon burn in the presence of oxygen. Correct. It gives rise to carbon dioxide. What is happening? ಏನಾಗ್ತಾ ಇದೆ ಇಲ್ಲಿ? Two reactants combine ಆಗ್ತಾ ಇದೆ, one single product form ಆಗ್ತಿದೆ. Clear? Next, let me give you a few more examples. Okay. Hydrogen combines with oxygen to form water. So you can see here also two reactants are combining to form one product. Okay. So now previous class nalli tilkondanta burning of magnesium ribbon kuda tagolbodu. See, magnesium burn in the presence of oxygen to give magnesium oxide. So ನೀವು ನೋಡ್ತಾ ಇರಬಹುದು ಇಲ್ಲಿ ಎಲ್ಲ ಕಡೆ ಏನಾಗ್ತಾ ಇದೆ, two reactants are combining to form one single product. ಒಂದೊಂದೇ product form ಆಗ್ತಾ ಇದೆ. So this is what exactly happened under combination reaction. So we are going to understand about combination reaction. So what is combination reaction? It is a type of chemical reaction. Combination reaction is a type of chemical reaction where two or more reactants, what happen? They combine to form one single product. Okay, I hope ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. Combination reaction ಅಂದ್ರೆ ಏನು ಅಂತ ಇನ್ನೂ ಏನಾದರೂ ಡೌಟ್ ಇದ್ರೆ please drop a message in the comment area. So now let us understand the second type of reaction, that is the decomposition reaction. So second type is decomposition reaction. So what is meant by decomposition reaction? Very simple. See, when I talk about decomposition reaction, here only one reactant will be there. Just remember, decomposition reaction ಅಲ್ಲಿ ಒಂದೇ reactant ಇರುತ್ತೆ. ಏನಾಗುತ್ತೆ ಅಂದ್ರೆ ಅದು decompose ಆಗುತ್ತೆ. How? They undergo decomposition in the presence of heat or light or by passing the electricity. So that is what exactly now next kalkonta iradu. Three subcategories I told you, which come under decomposition reaction. So that is what exactly happening. Decomposition reaction elli enagutte andre there will be only one reactant. See, under decomposition reaction, it is a type of reaction. It is a type of reaction. What happened here? Single reactant decompose. It decompose to form two or more product. Two or more products will be formed when a single reactant undergo decomposition reaction. There will be only one reactant. ಒಂದೇ ರಿಯಾಕ್ಟೆಂಟ್ ಇರುತ್ತೆ. ಡಿಕಂಪೋಸ್ ಆದಾಗ ಏನಾಗುತ್ತೆ ಅಂದ್ರೆ ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ, ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಸೊ ಇಂಥ ಒಂದು ರಿಯಾಕ್ಷನ್ ಅನ್ನ we will call it as decomposition reaction. Under decomposition reaction, we are going to understand three subtypes of decomposition reaction. The first one I told you was thermal decomposition, electrolytic decomposition, and photolysis decomposition. See, when I say thermal andre enu? See, thermal is nothing but heat anta artha. That means heat anna ನಾವು supply ಮಾಡ್ತಾ ಇದೀವಿ. ಏನಕ್ಕೆ? For a decomposition reaction to take place. ಒಂದು decomposition reaction ಆಗಬೇಕು ಇಲ್ಲಿ. So ನಾವು ಏನು ಮಾಡ್ತಾ ಇದೀವಿ? heat ಅನ್ನು supply ಮಾಡ್ತಾ ಇದೀವಿ. So heat is nothing but thermal. So when heat is supplied, what happens? Thermal decomposition take place. Okay, simplify ಮಾಡಿ ಹೇಳ್ತಾ ಇದೀನಿ ನಾನು ನಿಮಗೆ. I will teach you individually all the three types. Okay, because it is very very important with examination point of view. ತುಂಬಾನೇ important activity based questions ಕೇಳ್ತಾರೆ ಈ ಒಂದು ಪಾಯಿಂಟ್ ನಲ್ಲಿ. So when I say electro ಅಂದ್ರೆ electricity. Okay, so decomposition reaction ಗೆ ನಾವು electricity supply ಮಾಡ್ತಿದ್ರೆ then we will consider it as a electrolytic decomposition. Photo is nothing but you all have learnt
ಫೋಟೋ ಇಸ್ ಅಂದ್ರೆ ಏನು, ಲೈಟ್ ಅಂತ ಅರ್ಥ. ಬಿಕಾಸ್ ನಾವೆಲ್ಲ ಫೋಟೋಸಿಂಥಸಿಸ್ ಬಗ್ಗೆ ಲೋಯರ್ ಕ್ಲಾಸಸ್ ಅಲ್ಲಿ ತಿಳ್ಕೊಂಡಿರ್ತೀವಿ, ರೈಟ್? ಸೊ ಫೋಟೋ ಇಸ್ ನಥಿಂಗ್ ಬಟ್ ಲೈಟ್. ಅಂದ್ರೆ ಯಾವ ಒಂದು ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಅಲ್ಲಿ ಆಗ್ತಾ ಇದೆ. ಸೊ ಸಚ್ ಟೈಪ್ ಆಫ್ ರಿಯಾಕ್ಷನ್ ವಿ ವಿಲ್ ಕಾಲ್ ಇಟ್ ಆಸ್ photolytic decomposition reaction. Okay, I hope ನಿಮಗೆ ಇದು ಕ್ಲಿಯರ್ ಆಗಿದೆ. Before entering to the subgroups, that means sub type of reaction which come under decomposition reaction, you must know what is meant by decomposition reaction and the subcategories. Decomposition reaction ಅಂದ್ರೆ ಏನು? It is a type of reaction. ಇದೊಂದು ರಿಯಾಕ್ಷನ್. ಏನಾಗುತ್ತೆ? ಒಂದೇ ರಿಯಾಕ್ಟೆಂಟ್, ಸಿಂಗಲ್ ರಿಯಾಕ್ಟೆಂಟ್ ಇರುತ್ತೆ. ಈ ಸಿಂಗಲ್ ರಿಯಾಕ್ಟೆಂಟ್ ಏನಾಗುತ್ತೆ? ಡಿಕಾಂಪೋಸ್ ಆಗುತ್ತೆ. ಹೇಗೆ? either in the presence of heat or in the presence of electricity or in the presence of light. As a result of it ಏನಾಗುತ್ತೆ? two ಅಥವಾ more product, two or more product form ಆಗುತ್ತೆ. This is what about the decomposition reaction. I hope ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. It's a very very simple concept. ಕಾಂಬಿನೇಷನ್ ಅಂದ್ರೆ ಕಂಬೈನ್ ಆಗ್ತಾ ಇದೆ, ಡಿಕಾಂಪೋಸ್ ಅಂದ್ರೆ ಏನಾಗ್ತದೆ? ಬ್ರೇಕ್ ಆಗ್ತಾ ಇದೆ. ಒನ್ ರಿಯಾಕ್ಟೆಂಟ್ ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ಆಗಿ ಬ್ರೇಕ್ ಆಗ್ತಾ ಇದೆ. ಓಕೆ, ಸೊ ನಾವ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಈಗ ನಾವ್ ಏನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ಈ ಸಿಂಗಲ್ ಆಗಿ ನಾನು ಏನ್ ಬರ್ದಿದ್ದೀನಿ, ಸಬ್ ಕ್ಯಾಟಗರೀಸ್ ಥರ್ಮಲ್, ಎಲೆಕ್ಟ್ರೋಲೈಟಿಕ್, ಫೋಟೋ, ಇದರಲ್ಲಿ ಬರುವಂತ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ತುಂಬಾ ಕೇಳ್ತಾರೆ. ದಟ್ ಮೀನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ಹೀಟಿಂಗ್ ದ ಫೆರಸ್ ಸಲ್ಫೇಟ್, heating the calcium carbonate, heating the lead nitrate. So ತುಂಬಾ important concept. Let us understand now. Now we are going to understand the most important concept which come under decomposition reaction. So decomposition reaction ಅಲ್ಲಿ ನಾನು ನಿಮಗೆ ಹೇಳಿದಂಗೆ 3 types: thermal, electrolytic, photolysis. ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್ ಇದೆ ನಿಮಗೆ. ಥರ್ಮಲ್ ಡಿಕಾಂಪೋಸಿಷನ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ ದೇ ಹ್ಯಾವ್ ಗಿವನ್ ದೀಸ್ ಈಕ್ವೇಶನ್ಸ್. ನೀವು ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ಡಿಕಾಂಪೋಸಿಷನ್ ರಿಯಾಕ್ಷನ್ ನ ಒಂದು ಟಾಪಿಕ್ ಕೆಳಗಡೆ ನೀವು ಇದನ್ನೆಲ್ಲ ಫೈಂಡ್ ಔಟ್ ಮಾಡಬಹುದು. ಫಸ್ಟ್ ಥಿಂಗ್ ಇಸ್, ಸಿ ಹೀಟಿಂಗ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ನಾವು ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ಏನ್ ಮಾಡ್ತೀವಿ? ರಿಯಾಕ್ಷನ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ಹೀಟಿಂಗ್. ಓಕೆ, ರಿಯಾಕ್ಟೆಂಟ್ಸ್ ಆರ್ ಹೀಟೆಡ್. ಸೊ ಹಿಯರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಹೀಟೆಡ್ ಟು get calcium oxide and also carbon dioxide. Very important. Calcium carbonate is heated. That means calcium carbonate is undergoing decomposition. A single reactant ಏನಾಗ್ತಾ ಇದೆ? Decompose ಆಗ್ತಾ ಇದೆ in the presence of heat. So ಏನ್ ಫಾರ್ಮ್ ಆಗ್ತದೆ? Two products ಫಾರ್ಮ್ ಆಗ್ತದೆ, calcium oxide and carbon dioxide. Okay, moving to next. Ferrous sulfate. Text book ಅಲ್ಲಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು. Ferrous sulfate when it is heated, ಇದನ್ನ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಹೀಟ್ ಅನ್ನೋದನ್ನ ನಾವು ಈ ಆರೋ ಮಾರ್ಕ್ ಮೇಲೆ ಬರಿಬೇಕು, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಥರ್ಮಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಬರಿಲೇಬೇಕು. ಸೊ ಫೆರಸ್ ಸಲ್ಫೇಟ್ is heated to get ferric oxide Fe2O3 and sulfur dioxide as well as sulfur trioxide SO2 and SO3. ಎಕ್ಸಾಂಪಲ್ ಯಾವ ರೀತಿ ಕೇಳಬಹುದು ಇಲ್ಲಿ ಅಂದ್ರೆ, ನೇಮ್ ದ ಟಾಕ್ಸಿಕ್ ಗ್ಯಾಸಸ್ ವಿಚ್ ಇಸ್ ಬಿನ್ ರಿಲೀಸ್ಡ್ ವೆನ್ ದ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್ ಅಂತ ಕೇಳ್ತಾರೆ. ಫೆರಸ್ ಸಲ್ಫೇಟ್ ನ ಹೀಟ್ ಮಾಡಿದಾಗ ಫಾರ್ಮ್ ಆಗುವಂತ ಟಾಕ್ಸಿಕ್ ಗ್ಯಾಸಸ್ ಯಾವುದು? ದಟ್ ಈಸ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್. ಇದೆರಡು ಕೂಡ ಟಾಕ್ಸಿಕ್ ಗ್ಯಾಸಸ್. ಇಟ್ ಈಸ್ ಬೀನ್ ಫಾರ್ಮ್ ವೆನ್ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್. ಓಕೆ, ಸೊ ಸಿಂಗಲ್ ರಿಯಾಕ್ಟೆಂಟ್ ಏನಾಗ್ತಾ ಇದೆ? ಡಿಕಾಂಪೋಸ್ ಆಗ್ತಾ ಇದೆ ಟು ಫಾರ್ಮ್ 2 or more ಪ್ರಾಡಕ್ಟ್. ನೆಕ್ಸ್ಟ್, lead nitrate PbNO32. lead nitrate again heat ಮಾಡಿದಾಗ ಏನಾಗುತ್ತೆ ಅಂದ್ರೆ, we get PbO, that is lead oxide, and nitrogen dioxide and oxygen is formed. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಸಿ ಟೆಕ್ಸ್ಟ್ ಬುಕ್ ನಲ್ಲಿ ಹೀಟಿಂಗ್ ದ lead nitrate ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಪಿಕ್ಟ್ ಮಾಡಿದ್ದಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಟೆಸ್ಟ್ ಟ್ಯೂಬ್ ಅನ್ನ ಹೀಟ್ ಮಾಡ್ತಾ ಇದ್ದಾಗ ಬ್ರೌನ್ ಫ್ಯೂಮ್ಸ್ ಹೊರಗಡೆ ಬರ್ತಿರುತ್ತೆ. ಓಕೆ, ಏನ್ ಬರ್ತಿರುತ್ತೆ? ಬ್ರೌನ್ ಫ್ಯೂಮ್ಸ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೇಮ್ ದ ಬ್ರೌನ್ ಫ್ಯೂಮ್ಸ್ ಲಿಬರೇಟೆಡ್ ವೆನ್ ದ lead nitrate ಈಸ್ ಹೀಟೆಡ್ ಅಂತ ಕೇಳ್ತಾರೆ. ಸೊ ನೀವೇನ್ ಬರೀತೀರಾ ಅಂದ್ರೆ, ಯು ಹ್ಯಾವ್ ಟು ರೈಟ್ ನೈಟ್ರೋಜನ್ ಡೈಆಕ್ಸೈಡ್. Nitrogen dioxide is the brown fumes. When it is liberated ಯಾವಾಗ? when we heat the lead nitrate. When we heat lead nitrate ಏನಾಗುತ್ತೆ? We get lead oxide and this brown fumes, nitrogen dioxide and also the oxygen gas. Okay, these 3 are very very important. ನೀವು ಖಂಡಿತವಾಗ್ಲೂ ಎಕ್ಸಾಮ್ಗೆ ಈಕ್ವೇಶನ್ಸ್ ಹಾಗೂ ಆ ಪ್ರಾಡಕ್ಟ್ ಏನ್ ಫಾರ್ಮ್ ಆಗ್ತಾ ಇದೆ, ಸೊ ಏನದು ಪಾಯ್ಸನಸ್ ಗ್ಯಾಸಸ್ ಏನು, ಬ್ರೌನ್ ಫ್ಯೂಮ್ಸ್ ಏನು, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಮೂವಿಂಗ್ ಟು ನೆಕ್ಸ್ಟ್ ಟೈಪ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್, ದಟ್ ಈಸ್ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ನಾನು ನಿಮ್ಗೆ ಹೇಳಿದ್ದೀನಿ ಏನಂತ,
electro ಅಂದ್ರೆ electricity pass ಆಗುತ್ತೆ. So here we are passing the electricity. ಎಲ್ಲ ಕಡೆನೂ ನೀವು ಬರಿಬೇಕು arrow mark ಮೇಲೆ. So what kind of decomposition reaction it is? Water ಗೆ ನಾವು ಏನು ಮಾಡ್ತಾ ಇದೀವಿ? electricity ನ pass ಮಾಡ್ತಿದೀವಿ. When we pass electricity to water, we get hydrogen as well as oxygen. So you can observe single reactant is undergoing decomposition. In the presence of electricity, we get two products, that is hydrogen and oxygen. Tumba simple alva? Yes? Next. Photolysis. Very very easy. Illu kuda enagutte, reaction takes place in the presence of sunlight. Photo andre light anta hele. It's a sunlight. It's a sunlight. Eradu kade kuda ನಾವು sunlight anta bariyana. So here what happens, you know? Silver chloride, AgCl, AgBr, silver bromide. Eradu kuda ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. So when silver chloride undergo decomposition, when in the presence of sunlight, ಏನು ಫಾರ್ಮ್ ಆಗುತ್ತೆ? Ag plus Cl2. Ag plus Cl2 ಅಂದ್ರೆ ಸಿಲ್ವರ್ ಮತ್ತೆ ಕ್ಲೋರಿನ್ ಫಾರ್ಮ್ ಆಗುತ್ತೆ. Similarly, when silver bromide, when it undergo decomposition in the presence of sunlight, ಯಾವಾಗ ಇದು ಡಿಕಂಪೋಸ್ ಆಗುತ್ತೆ ಸನ್ಲೈಟ್ ನಲ್ಲಿ ಇಟ್ಟಾಗ ಏನಾಗುತ್ತೆ? there is formation of Ag plus Br2, that is bromine. Okay, so ತುಂಬಾ ಸಿಂಪಲ್. ಓಕೆ, ಸೊ ಇಲ್ಲಿ ನಿಮಗೆ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೇಮ್ ದ ಕಾಂಪೌಂಡ್ ವಿಚ್ ಈಸ್ ಬೀನ್ ಯೂಸ್ಡ್ ಫಾರ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಸಿಲ್ವರ್ ಬ್ರೋಮೈಡ್, ಯು ಕ್ಯಾನ್ ರೈಟ್ ದಿಸ್ ಇಸ್ ಅ ಕಾಂಪೌಂಡ್ ವಿಚ್ ಅಂಡರ್ಗೋ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಈ ಈಕ್ವೇಶನ್ ನ ಕೆಳಗಡೆ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಡಿಕಾಂಪೋಸಿಷನ್ ರಿಯಾಕ್ಷನ್ ಹಾಗೂ ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್. ತುಂಬಾ ಇಂಪಾರ್ಟೆಂಟ್. ನೀವು ಓದ್ಕೊಂಡ್ಲೇಬೇಕಾದ ಕಾನ್ಸೆಪ್ಟ್ ಎಕ್ಸಾಮಿನೇಷನ್ಗೆ ನೀವು ನೆನ್ಪಿಟ್ಕೊಂಡು ಓದ್ಕೊಳ್ಳಿ. ಓಕೆ, ಸೊ ನಾವ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಸಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತುಂಬಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದ್ರೆ, ಇಟ್ ಇಸ್ ಅ ಟೈಪ್ ಆಫ್ ರಿಯಾಕ್ಷನ್. ಇಟ್ಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಏನಾಗುತ್ತೆ ಇಲ್ಲಿ ಅಂದ್ರೆ, ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ displaces the less reactive element. So more reactive element ಏನ್ ಮಾಡುತ್ತೆ? More reactive element will displace. ಏನಾಗುತ್ತೆ? It displace the less reactive element. The less reactive element. ಯಾವಾಗ? In the case of displacement reaction, less reactive element. So let me give you an example. ನೋಡಿ, ಎಕ್ಸಾಂಪಲ್ ನೋಡೋದಾದ್ರೆ, let us take iron. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಐರನ್ ನೇಲ್ ನಾವು ತಗೊಳ್ತಾ ಇದೀವಿ, ಆರ್ ಪೀಸ್ ಆಫ್ ಐರನ್. ಸೊ ಐರನ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ವಿ ಆರ್ ಇಮ್ಮರ್ಸಿಂಗ್ ಅಂದ್ರೆ ಮುಳುಗಿಸ್ತಾ ಇದೀವಿ. ವಿ ಆರ್ ಇಮ್ಮರ್ಸಿಂಗ್. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತ ಆಕ್ಟಿವಿಟಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲ್ಯಾಬ್ ಆಕ್ಟಿವಿಟಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ಸೊ ಐರನ್ ಅನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಾವು ಇಮ್ಮರ್ಸ್ ಅಂದ್ರೆ ಮುಳುಗಿಸಿದಾಗ ಏನಾಗುತ್ತೆ ಅಂದ್ರೆ, ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಏನಾಗುತ್ತೆ ಅಂದ್ರೆ, ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಯಾವುದು ಮೋರ್ ರಿಯಾಕ್ಟಿವ್ ಎಲಿಮೆಂಟ್? ಸಿ, ಐರನ್ ಅಂಡ್ ಕಾಪರ್ ಈ ಎರಡನ್ನು ನೋಡಿದಾಗ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಅಂದ್ರೆ ವಿಚ್ ಇಸ್ ಲೆಸ್ ರಿಯಾಕ್ಟಿವ್? ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್. ಕಾಪರ್ ತುಂಬಾ ಕಡಿಮೆ ರಿಯಾಕ್ಟಿವ್ ಕಂಪೇರ್ ಟು ಐರನ್. ಸೊ Fe combines with CuSO4 ಏನಾಗುತ್ತೆ? FeSO4 ಪ್ಲಸ್ Cu ಏನಾಗುತ್ತೆ ಅಂದ್ರೆ, ಇಲ್ಲಿರುವಂತ ಐರನ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಇಲ್ಲಿರುವಂತ ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಎಲ್ಲಿಂದ ಡಿಸ್ಪ್ಲೇಸ್ ಮಾಡುತ್ತೆ? ಇಟ್ ವಿಲ್ ಡಿಸ್ಪ್ಲೇಸ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ಐರನ್ ಸಲ್ಫೇಟ್ ಮತ್ತೆ ಕಾಪರ್ ಫಾರ್ಮ್ ಆಗುತ್ತೆ. ಈ ಕಾಪರ್ ಏನಾಗಿದೆ? ಡಿಸ್ಪ್ಲೇಸ್ ಆಗಿದೆ. ಓಕೆ, ಇನ್ನೂ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ, ಐ ಆಲ್ವೇಸ್ ಸೇ ಟು ಸ್ಟೂಡೆಂಟ್ಸ್ A plus BC. ಸೊ ಏನಾಗುತ್ತೆ? A always combines with C. ಏನಾಗುತ್ತೆ? B get displaced. ಇಲ್ಲಿ A ಅನ್ನೋದು ಐರನ್, B is copper, C is sulfate. ಏನಾಯ್ತು? A C ಜೊತೆ ಕಂಬೈನ್ ಆಯ್ತು, B ಡಿಸ್ಪ್ಲೇಸ್ ಆಯ್ತು. ಲೆಟ್ ಮಿ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಜಿಂಕ್ ಕಂಬೈನ್ಸ್ ವಿತ್ ಕಾಪರ್ ಸಲ್ಫೇಟ್ CuSO4. ಏನ್ ಫಾರ್ಮ್ ಆಗುತ್ತೆ? ಅಗೇನ್ A combines with C. Okay, here zinc is more reactive than copper. Copper ಗಿಂತ zinc more reactive ಇದೆ. Okay, so zinc combines with sulfate, it form zinc sulfate. So less reactive element ಯಾವುದು ಇಲ್ಲಿ? Copper. It got displaced.
ಸೊ ಅಕಾರ್ಡಿಂಗ್ ಟು ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನ್ ಹೇಳುತ್ತೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ನ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ಮಾಡುತ್ತೆ. ಯಾವ್ದನ್ನ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಇಲ್ಲಿ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಅದರಿಂದ ಏನಾಯ್ತು, ಐರನ್ ಡಿಸ್ಪ್ಲೇಸ್ಡ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇಲ್ಲಿ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಜಿಂಕ್ ಇಸ್ ಡಿಸ್ಪ್ಲೇಸಿಂಗ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ನೋಡಬಹುದು ಕಾಪರ್ ಇಲ್ಲಿ ಡಿಸ್ಪ್ಲೇಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಟು ರಿಮೆಂಬರ್. ಈ ಏನ್ ನಾನು ಡೆಫಿನೇಷನ್ಸ್ ಬರಿತಾ ಇದ್ದೀನಿ ಆ ರೀತಿ ನೀವು ಕಲ್ತ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ದ ಲಾಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ದ ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ತುಂಬಾ ತುಂಬಾ ಈಸಿ. ಏನಾಗುತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಅಂದ್ರೆ, exchange of ions takes place. Exchange of ions takes place. ಯಾಕೆ ನಾವು ions ಹೇಳ್ತೀವಿ ಅಂದ್ರೆ, because they have charge. Okay, in 9th standard you all have learned. If exchange of ions takes place, then we call such type of chemical reaction as double displacement reaction. Let me give you an example. Okay, sodium sulfate Na2SO4 combines with barium chloride BaCl2. So here we have A and B. Sodium is A, sulfate is B. Then barium is C and chlorine is D. A always combines with, you have any idea? Yes. A always combines with D. B always combines with C. That means sodium always combines with chlorine. Barium always combines with sulfate. Here sulfate is an ion, chlorine is also an ion. 9th standard alli ions ನೀವು ತಿಳ್ಕೊಂಡಿದ್ದೀರಾ. They have charge. Okay. So now what is happening? The sulfate and chlorine ions are exchanging. ಎರಡು ಕೂಡ exchange ಆಗ್ತಾ ಇದೆ. ಸೋಡಿಯಂ ಸಲ್ಫೇಟ್ ಅಲ್ಲಿರುವ ಸಲ್ಫೇಟ್ ಅಯಾನ್, ಬೇರಿಯಂ ಕ್ಲೋರೈಡ್ ಅಲ್ಲಿರುವ ಕ್ಲೋರೈಡ್ ಅಯಾನ್ ಏನಾಗ್ತಾ ಇದೆ, ಎರಡು ಕೂಡ ಎಕ್ಸ್ಚೇಂಜ್ ಆಗ್ತಿದೆ. So exchange of ions takes place where? In double displacement reaction. What is the product form? Sodium combines with chlorine, it form sodium chloride, and barium combines with sulfate, it form barium sulfate BaSO4. You have to balance this. Okay, let me see that how many of you now understood how to balance. Previous nan video nalli helkottidini. You can try with this equation. Okay, to balance, if it is whether it is balanced or you have to balance, ನೀವು ಚೆಕ್ ಮಾಡಬಹುದು. Okay, so I hope ನಿಮಗೆ last type of chemical reaction, that is double displacement reaction ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. I repeat once again. See, double displacement reaction is a type of reaction where what happens, exchange of ions takes place. ಅಷ್ಟೇ. So sulfate ion is exchanging to the barium and chlorine is moving towards sodium. It may be any kind of equation which come under double displacement. ಏನಾಗುತ್ತೆ, ions exchange ಆಗುತ್ತೆ. So simple logic. So ಪ್ರತಿಯೊಂದರಲ್ಲೂ ಏನಾಗುತ್ತೆ, ಎರಡು A and B ಇರುತ್ತೆ and C and D ಇರುತ್ತೆ. A always combines with D, B always combines with C. But you have to see whether you have to write sulfate or barium first. Always you have to write the metal along with their ions. Okay. So simple ಆಗಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಷ್ಟನ್ನು ನೆನ್ಪಿಟ್ಕೊಳ್ಳಿ. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಂದ್ರೆ double displacement reaction. So far you all have understood 4 types of reaction. That is combination reaction, decomposition reaction, displacement reaction and double displacement reaction. Combination ಅಂದ್ರೆ ಏನಾಗುತ್ತೆ, ಇಲ್ಲಿ reactants combine ಆಗುತ್ತೆ. 2 or more reactants combine to form one single product. Decomposition ಅಲ್ಲಿ ಏನಾಗುತ್ತೆ, single reactant undergo decomposition either in the presence of heat or in the presence of light or in the presence of electricity. It gives 2 or more product. Displacement ಅಲ್ಲಿ ಏನಾಯ್ತು, I think ನಿಮಗೆಲ್ಲ ಅರ್ಥ ಆಗಿದೆ. More reactive element displaces the less reactive element. And finally decomposition reaction ಅಲ್ಲಿ ಏನಾಗುತ್ತೆ, exchange of ions takes place. And ಎಲ್ಲ chemical reactions ಕೂಡ ಬರೆದು ಪ್ರಾಕ್ಟೀಸ್ ಮಾಡಬೇಕು. You must write and practice it. Okay, so what is meant by oxidation? Oxidation ಅಂದ್ರೆ ನಾವು ಯಾವ ರೀತಿ ಡಿಸ್ಕ್ರೈಬ್ ಮಾಡಬಹುದು? Oxidation ಅನ್ನೋ ಈ ಒಂದು ಪದದಲ್ಲೇ ಆಕ್ಸಿಜನ್ ಇದೆ, ರೈಟ್? ಸೊ ವಾಟ್ ಇಸ್ ಮೀನ್ ಬೈ ಆಕ್ಸಿಡೇಷನ್ ಅಂದ್ರೆ, ಇಫ್ addition of oxygen is taking place with the substance, so then we will call that reaction as oxidation reaction.
ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬಹುದು ಕಾಪರ್ ಇದೆ ನೋಡಿ, ಈ ಕಾಪರ್ಗೆ ಏನಾಗ್ತಾ ಇದೆ, ಆಕ್ಸಿಜನ್ ಆಡ್ ಆಗ್ತಾ ಇದೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ನಮ್ಗೆ ಏನ್ ಸಿಗ್ತಾ ಇದೆ, ಕಾಪರ್ ಆಕ್ಸೈಡ್ ಸಿಗ್ತಾ ಇದೆ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು ಕಾಪರ್ಗೆ ಏನಾಗ್ತಾ ಇದೆ, ಆಕ್ಸಿಜನ್ ಆಡ್ ಆಗ್ತಾ ಇದೆ. ಸೊ ಅಡಿಷನ್ ಆಫ್ ಆಕ್ಸಿಜನ್ ಟು ಅ ಸಬ್ಸ್ಟೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಸೊ ಒಂದ್ ವೇಳೆ ಆಕ್ಸಿಜನ್ ಇಲ್ಲ ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ಮೆಂಟ್ ನ ಯಾವ ರೀತಿ ನಾವು ಜಸ್ಟಿಫೈ ಮಾಡಬಹುದು ಅಂದ್ರೆ, ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್. ಇಫ್ ದರ್ ಇಸ್ ನೋ ಆಕ್ಸಿಜನ್ ಟು ಆಡ್, ಒಂದ್ ವೇಳೆ ಆಕ್ಸಿಜನ್ ಇಲ್ಲ, ಆ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಆಡ್ ಮಾಡ್ಲಿಕ್ಕೆ ಇಲ್ಲ, ಸೊ ಹೌ ಕ್ಯಾನ್ ಯು ಡಿಸ್ಕ್ರೈಬ್ ಆಕ್ಸಿಡೇಷನ್ ಸ್ಟೇಟ್ ದೇರ್? If there is hydrogen, the removal of hydrogen from a substance, hydrogen ಅನ್ನ ರಿಮೂವ್ ಮಾಡೋದು ಕೂಡ ಆಕ್ಸಿಡೇಷನ್. So how can we define oxidation? Addition of oxygen to a substance or removal of hydrogen from a substance. ಒಂದು ಸಬ್ಸ್ಟೆನ್ಸ್ ಇಂದ ಹೈಡ್ರೋಜನ್ ರಿಮೂವ್ ಮಾಡೋದು ಆಕ್ಸಿಡೇಷನ್, ಆಕ್ಸಿಜನ್ ನ ಆಡ್ ಮಾಡೋದು ಕೂಡ ಆಕ್ಸಿಡೇಷನ್. Okay, I hope you have understood what is meant by oxidation. Okay, so previous class nalli ಒಂದು examples ಕೊಟ್ಟಿದೆ. Take an example of burning of charcoal. So ಅಲ್ಲಿ carbon ಗೆ oxygen add ಆಗ್ತಿತ್ತು, right? See, if carbon is been added by oxygen, then it is also a oxidation reaction because you can see that oxygen is adding to the carbon. Okay, so few more example I can give. Magnesium burn in the presence of oxygen. ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಟೇಕಿಂಗ್ ಪ್ಲೇಸ್. ಸೊ ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್, ದಟ್ ಈಸ್ ರಿಡಕ್ಷನ್ ರಿಯಾಕ್ಷನ್. ಜಸ್ಟ್ ಆಪೋಸಿಟ್ ಟು ಆಕ್ಸಿಡೇಷನ್. ಆಕ್ಸಿಡೇಷನ್ ಅಲ್ಲಿ ಆಕ್ಸಿಜನ್ ಆಡ್ ಆಗ್ತಿತ್ತು, ಬಟ್ ರಿಡಕ್ಷನ್ ಅಲ್ಲಿ ಏನಾಗ್ತಿದೆ, ವಿ ಆರ್ ಆಡಿಂಗ್ ದ ಹೈಡ್ರೋಜನ್. ಓಕೆ, ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ರಿಡಕ್ಷನ್, ಅಥವಾ ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ಡಿಟರ್ಮೈನ್ಡ್ ಆಸ್ ರಿಡಕ್ಷನ್. ಎರಡು ಕೂಡ ರಿಡಕ್ಷನ್ ಗೆ ಸಂಬಂಧಪಟ್ಟಿದ್ದಂತ ಸ್ಟೇಟ್ಮೆಂಟ್. ಸೊ ಐ ಟೋಲ್ಡ್ ಯು ದಟ್ ಒಂದು ಸ್ಟೇಟ್ಮೆಂಟ್ ಅಲ್ಲಿ, ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಆಡ್ ಆಗಕ್ಕೆ ಯಾವುದೇ ಒಂದು ಸಬ್ಸ್ಟೆನ್ಸ್ ಇಲ್ಲ, ದೆನ್ ಹೌ ಕ್ಯಾನ್ ಯು ಡಿಫೈನ್ ಆಕ್ಸಿಡೇಷನ್ ಅಂತ ಹೇಳಿದ್ದೆ. ಜಸ್ಟ್ ನೌ ಐ ಟೋಲ್ಡ್ ಯು ದಟ್ ರಿಮೂವ್ ಹೈಡ್ರೋಜನ್, ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್, ರೈಟ್? ಇಲ್ಲೂ ಕೂಡ ಹಾಗೇನೆ, ಒಂದ್ ವೇಳೆ ಇಫ್ ಯು ಡೋಂಟ್ ಹ್ಯಾವ್ ಹೈಡ್ರೋಜನ್ ಟು ಆಡ್ ಇನ್ ದಟ್ ರಿಯಾಕ್ಷನ್, ದೆನ್ ರಿಮೂವ್ ಆಕ್ಸಿಜನ್. ಓಕೆ, ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ರಿಡಕ್ಷನ್. ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ನೋಡಿ ನೀವು, ಹಿಯರ್ ಇಸ್ ಅ ಕೆಮಿಕಲ್ ಇಕ್ವೇಶನ್. ಯು ಕ್ಯಾನ್ ಅಬ್ಸರ್ವ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ರೈಸ್ ಟು ಕಾಪರ್ ಪ್ಲಸ್ ವಾಟರ್. ಸೊ ಇದರಲ್ಲಿ ಫಸ್ಟ್ ಲೆಟ್ ಮಿ ಟೀಚ್ ಯು ಅಬೌಟ್ ರಿಡಕ್ಷನ್. ರಿಡಕ್ಷನ್ ಅಂತ ಅಂದ್ರೆ ಏನ್ ಹೇಳ್ದೆ? ರಿಡಕ್ಷನ್ ಇಸ್ ನಥಿಂಗ್ ಬಟ್ addition of hydrogen or removal of oxygen. See, if you observe copper oxide here, okay, copper oxide is been reduced. How it has been reduced? By removing a oxygen. ಇಲ್ಲಿರುವ ಅಂದ್ರೆ ಕಾಪರ್ ಆಕ್ಸೈಡ್ ನಲ್ಲಿ ಇರುವಂತ ಆಕ್ಸಿಜನ್ ಏನಾಗಿದೆ, ರಿಮೂವ್ ಆಗಿದೆ. ಸೊ ನಾನು ಏನ್ ಹೇಳಿದೆ, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ರಿಡಕ್ಷನ್. ಸೊ ಆಕ್ಸಿಜನ್ ರಿಮೂವ್ ಆಗ್ತಾ ಇದ್ರೆ ಅದೇನಾಗುತ್ತೆ, ರಿಡಕ್ಷನ್ ಆಗ್ತಿದೆ. ಓಕೆ, ಈ ಈಕ್ವೇಶನ್ ಅಲ್ಲಿ ನೀವು ರಿಡಕ್ಷನ್ ಒಂದೇ ಅಲ್ಲದೆ ಯು ಕ್ಯಾನ್ ಆಲ್ಸೋ ಸಿ ಸಮಥಿಂಗ್ ಎಲ್ಸ್. ಸಿ, ಲುಕ್ ಅಟ್ ಕೇರ್ಫುಲಿ. ಇಫ್ ಯು ಲುಕ್ ಅಟ್ ದಿಸ್ ಈಕ್ವೇಶನ್, ಸಿ, ಹೈಡ್ರೋಜನ್ ಇಸ್ ಆಡೆಡ್ ಬೈ ಆಕ್ಸಿಜನ್. ಹೈಡ್ರೋಜನ್ ಗೆ ಏನಾಗಿದೆ, ಆಕ್ಸಿಜನ್ ಆಡ್ ಆಗಿದೆ. ಓಕೆ, ದೆನ್ ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಆಲ್ಸೋ ಕಾಲ್ಡ್ ಆಸ್, it is oxidation. It is oxidation. Okay, reduction can be defined in two ways, either by adding hydrogen ಅಥವಾ by removing the oxygen. Addition of hydrogen ಅಂದ್ರೆ ಹೈಡ್ರೋಜನ್ ಆಡ್ ಮಾಡಿದ್ರು ರಿಡಕ್ಷನ್, ಆಕ್ಸಿಜನ್ ರಿಮೂವ್ ಮಾಡಿದ್ರು ಅದು ರಿಡಕ್ಷನ್. ಓಕೆ, ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಈಸಿ ಅಂತ ಅನ್ಕೋತೀನಿ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನ ನಿಮ್ಗೆ ಈ ಲೆಸನ್ ರಿಲೇಟೆಡ್ ಆಗಿರುವಂತ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ನ ಹೇಳ್ಕೊಡ್ಬೇಕಾದ್ರೆ ಐ ವಿಲ್ ಟೀಚ್ ಯು. ಓಕೆ, ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದೆನ್ ವಿ ಹ್ಯಾವ್ ಸೀನ್ ಫಾರ್ ದ ಹೈಡ್ರೋಜನ್ ಏನಾಗ್ತಾ ಇದೆ, ಆಕ್ಸಿಜನ್ ಆಡ್ ಆಗಿದೆ, ಪ್ರಾಡಕ್ಟ್ ನಲ್ಲಿ ವಾಟರ್ ಆಗಿದೆ. ಸೊ ಆಸ್ oxygen is added to hydrogen, then it is oxidation because addition of oxygen is taking place. So ನೀವು ಈ ರಿಯಾಕ್ಷನ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, you can see that in this reaction, see, both oxidation and reduction both are taking place. If
both oxidation and reduction, if both are taking place in a reaction, then we will call such reactions as redox reactions. Redox, very very easy. Red is reduction, ox is oxidation. So it is called as redox reaction. Redox reaction andre enu? If a reaction contain both oxidation and reduction process in it. Addition of oxygen ಆಗ್ತಿದೆ, removal of ಏನಾಗ್ತಿದೆ, ಆಕ್ಸಿಜನ್ ಆಗ್ತಾ ಇದೆ, ಎರಡೂ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ಆ ಕೇಸ್ ನಲ್ಲಿ we will call that reaction as redox. Reduction and oxidation together we will call redox reaction. I hope you have understood. ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. What is meant by oxidation? What is meant by reduction? ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ರೀತಿ ಈಕ್ವೇಶನ್ ಕೊಟ್ಟು ಯಾವ್ದು ಆಕ್ಸಿಡೈಸ್ ಆಗ್ತಿದೆ, ಯಾವ್ದು ರೆಡ್ಯೂಸ್ ಆಗ್ತಿದೆ ಅಂತ ಕೇಳ್ತಾರೆ. You want to show it. ಸ್ಟೇಟ್ಮೆಂಟ್ ಗೊತ್ತಿದ್ರೆ it is very very easy. ಸೊ ಇದಕ್ಕೆ ರಿಲೇಟ್ ಆಗಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ ಅಂದ್ರೆ ಈ ಲೆಸನ್ ಕಂಪ್ಲೀಟ್ ಆದ್ಮೇಲೆ ಶುರು ಮಾಡ್ತೀನಿ. ಈ ಲೆಸನ್ಗೆ ರಿಲೇಟ್ ಆದಂತ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್. ಸೊ ದಟ್ ಟೈಮ್ ಐ ವಿಲ್ ಟೀಚ್ ಯು ಟು ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಬೆಟರ್. ಓಕೆ, ಸೊ ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್ ಈಸ್ ಕೊರೋಷನ್ ಅಂಡ್ ರಾನ್ಸಿಡಿಟಿ. ಆ ಎರಡು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ಳೋಣ. ಸೊ ಇಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕಾನ್ಸೆಪ್ಟ್. ಬೋತ್ ಕೊರೋಷನ್ ಅಂಡ್ ರಾನ್ಸಿಡಿಟಿ ಇದೆರಡೂ ಕೂಡ ಓಕೆ ಆಕ್ಸಿಡೇಷನ್ ಇನ್ನ ಎಫೆಕ್ಟ್ ಆಗಿದೆ. ಅಂದ್ರೆ ದೇ ಆರ್ ಕಮ್ ಅಂಡರ್ ದ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್. ಅಂದ್ರೆ ಈ ರಿಯಾಕ್ಷನ್ ಆಗ್ಬೇಕಾದ್ರೆ, ಕೊರೋಜನ್ ಆಗ್ಬೇಕಾದ್ರೂ ಹಾಗೂ ರಾನ್ಸಿಡಿಟಿ ಆಗ್ಬೇಕಾದ್ರೆ, ಈ ಎರಡು ರಿಯಾಕ್ಷನ್ ಆಗ್ಬೇಕಾದ್ರೂ ಕೂಡ ಏನಾಗುತ್ತೆ, ಆ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ನ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಹೌ ದಿಸ್ ಟೇಕ್ ಪ್ಲೇಸ್, ಕೊರೋಷನ್ ಹೇಗಾಗುತ್ತೆ, ರಾನ್ಸಿಡಿಟಿ ಹೇಗಾಗುತ್ತೆ ಅಂತ ಐ ಎಕ್ಸ್ಪ್ಲೇನ್ ಯು ನೌ. ಫಸ್ಟ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಕೊರೋಷನ್. ಸಿ, ಕೊರೋಷನ್ ಹೇಗಾಗುತ್ತೆ ಅಂದ್ರೆ ವೆನ್ ದ ಮೆಟಲ್ಸ್ ಆರ್ ಎಕ್ಸ್ಪೋಸ್ಡ್ to some of the substances which are present in the atmosphere. Air ಆಗಿರ್ಬೋದು, ವಾಟರ್ ಆಗಿರ್ಬೋದು, ಮಾಯಿಶ್ಚರ್ ಆಗಿರ್ಬೋದು, ಅಥವಾ ಆಸಿಡ್ ಕಂಟೆಂಟ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಇದಕ್ಕೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಮೆಟಲ್ಸ್ ದೇ ಫಾರ್ಮ್ ಅ ಲೇಯರ್ ಆನ್ ಇಟ್. ಒಂದು ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ ಮೆಟಲ್ಸ್ ನ ಮೇಲೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದ್ರೆ, ಸೊ ಮೆಟಲ್ಸ್ ಬೇಸಿಕಲಿ ಬಿಕಮ್ ವೀಕನ್. ಮೆಟಲ್ಸ್ ಏನಾಗುತ್ತೆ ಬೈ ನೇಚರ್ ದೇ ಬಿಕಮ್ ವೀಕನ್. ಓಕೆ, ಸೊ ಈ ಒಂದು ಕಂಡೀಷನ್ ಆಫ್ ಮೆಟಲ್ ಅನ್ನ ನಾವು ಕೊರೋಷನ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಕೊರೋಷನ್. ಓಕೆ, ಐ ರಿಪೀಟ್ ಒನ್ಸ್ ಅಗೈನ್. ವಾಟ್ ಇಸ್ ಮೀನ್ ಬೈ ಕೊರೋಷನ್? ಸಿ, ಕೊರೋಷನ್ ಇಸ್ ಅ process. What happens in this process? When the metal is exposed to substances such as what? Such as moisture or air or water or acid. So what happens when they are exposed for these climatic condition? There will be a formation of oxide layer. A layer of oxide will be formed. Okay, so as a result of what happened, the formation of oxide layer, the metal become weakened. Metal ಏನಾಗುತ್ತೆ, weak ಆಗುತ್ತೆ. See, I have mentioned here. So it's formed which weakens the metal. Okay, hence this condition is said to be corrosion, or the metals get corroded. Metals corrode ಆಗಿದೆ ಅಂತ ನಾವು ಹೇಳ್ತೀವಿ. I hope you understood what is corrosion. So the next concept is rancidity. Okay, what is meant by rancidity? Have you ever come across a word called rancidity? Rancidity ಬಗ್ಗೆ ಕೇಳಿದ್ದೀರಾ? I think this is a very new concept for you. See, rancidity ಅಂದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸಿ, ಅಮ್ಮ ಬೆಳಗ್ಗೆ ಏನೋ ಅಡುಗೆ ಮಾಡಿರ್ತಾರೆ. Your mom cooks something in the morning. If she does not close that food and if she keep it open, ಅದನ್ನ ಕ್ಲೋಸ್ ಮಾಡದೆ ಹಾಗೆ ಓಪನ್ ಮಾಡಿ ಲಾಂಗರ್ ಪೀರಿಯಡ್ ಆಫ್ ಟೈಮ್ಗೆ ಅವ್ರು ಬಿಟ್ರೆ ಏನಾಗುತ್ತೆ, ಸೊ ಆ ಫುಡ್ಗೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಆಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ದ ಫುಡ್ ಗೆಟ್ ಆಕ್ಸಿಡೈಸ್ಡ್. ಫುಡ್ ಆಕ್ಸಿಡೈಸ್ ಆದಾಗ ಏನಾಗುತ್ತೆ ಅಂದ್ರೆ, ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಊಟನ ಹಾಗೆ ಇಟ್ರೆ ಏನಾಗುತ್ತೆ, ಅದು ದ ಫುಡ್ ಗೆಟ್ ಸ್ಪಾಯಿಲ್ಡ್. ಕರೆಕ್ಟ್? ಫುಡ್ ಸ್ಪಾಯಿಲ್ ಆದ್ರೆ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ಬ್ಯಾಡ್ ಸ್ಮೆಲ್. ಕರೆಕ್ಟ್? ದಿಸ್ ಕಂಡೀಷನ್ ಈಸ್ ಎಕ್ಸಾಕ್ಟ್ಲಿ ಕಾಲ್ಡ್ as rancidity, ಅಥವಾ ವಿ ಕಾಲ್ ದ ಫುಡ್ ಗೆಟ್ rancid. ಅಂಡರ್ಸ್ಟ್ಯಾಂಡ್? ತುಂಬಾ ಸಿಂಪಲ್. ಫುಡ್ ಏನಾಗ್ತಾ ಇದೆ, ಡ್ಯೂ ಟು ದ ಅಡಿಷನ್ ಆಫ್ ಆಕ್ಸಿಜನ್, ಓಕೆ, ಇಟ್ ಇಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್. ಅದರಿಂದ ಏನಾಗ್ತಾ ಇದೆ, ಫುಡ್ ಹಾಳಾಗ್ತಿದೆ. ಇನ್ನು ಬೆಸ್ಟ್ ಎಕ್ಸಾಂಪಲ್, ಸಿ, ಯು ಬೈ ಸಮ್ ಪ್ಯಾಕೆಟ್ಸ್ ಆಫ್ ಚಿಪ್ಸ್ ಫ್ರಮ್ ದ ಬೇಕರಿ ಆರ್ ಫ್ರಮ್ ಸೂಪರ್ ಮಾರ್ಕೆಟ್ಸ್. ಕರೆಕ್ಟ್? ಆ ಚಿಪ್ಸ್ ಪ್ಯಾಕೆಟ್ ನೀವು ನೋಡಿರ್ಬೋದು, ದೇ ಫ್ಲಶ್ ಸಮ್ ಗ್ಯಾಸ್ ಇನ್ಸೈಡ್. ಅದಕ್ಕೆ ಏನಾಗುತ್ತೆ, ಕಂಟೆಂಟ್ ಸ್ವಲ್ಪನೇ ಇರುತ್ತೆ, ಬಟ್ ಏನಾಗುತ್ತೆ, ದ ಸೈಜ್ ಆಫ್ ದ ಚಿಪ್ಸ್ ಪ್ಯಾಕೆಟ್ ಈಸ್ ವೆರಿ ಬಿಗ್. Why do they put some gas? Why do they make the packet to be filled by gas? It is because to avoid the rancidity. ಹಾಗಾದ್ರೆ ಯಾವ ಗ್ಯಾಸ್ ಫ್ಲಶ್ ಮಾಡ್ತಾರೆ? See, they flush nitrogen gas.
Nitrogen gas will be flushed into the chips packet. Why? To prevent the rancidity. Rancidity prevent ಮಾಡುದು ಅಂದ್ರೆ ಏನು? It is nothing but to avoid the spoiling of food. Understand? Food spoil ಆದರೆ ಏನಾಗುತ್ತೆ? It results in bad smell. Taste will be not good. So to avoid that only they flush nitrogen gas to the chips packets. Let me tell you now what is the actual definition of rancidity. I hope ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಬಂದಿದೆ what is meant by rancidity ಅಂತಂದ್ರೆ. See, the oxidation of fats and oils when exposed to air. See, fats and oils are present in the food itself, right? What happens? They get oxidized. So when the fats and oils are oxidized, what happens? They result in bad smell. They result in bad smell and also the bad taste of food. So this condition we will call it as rancidity. What do we call this condition? We will call this condition ಇದನ್ನ ಏನಂತ ಹೇಳ್ತೀವಿ? Rancidity ಅಂತ ಹೇಳ್ತೀವಿ. So exam ಅಲ್ಲಿ ಕೇಳಬಹುದು how to prevent the rancidity ಅಂತ ಕೇಳ್ತಾರೆ. ಹೇಗೆಲ್ಲ ಪ್ರಿವೆಂಟ್ ಮಾಡಬಹುದು? ಚಿಪ್ಸ್ ಪ್ಯಾಕೆಟ್ ಗೆ ನಾನು ಹೇಳ್ದಂಗೆ you can flush the nitrogen gases. Nitrogen gas is being flushed to chips packets. ನೀವು ಜಾಮ್ಸ್ ಪಿಕಲ್ಸ್ ಇದೆಲ್ಲ ನೋಡಿರ್ತೀರಾ, ಅಂದ್ರೆ ಉಪ್ಪಿನಕಾಯಿ ಜಾಮ್ಗಳೆಲ್ಲ ಏನಾಗುತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ, ಇದನ್ನ ನೀವು ನೋಡಿರ್ತೀರಾ. ಸೊ ನೀವು ಆ ಬಾಟಲ್ ನ ಒಂದ್ಸಲಿ ಜಸ್ಟ್ ಟರ್ನ್ ಮಾಡಿ ನೋಡಿ, ದೇ ಆಡ್ ಸಮ್ ಪ್ರಿಸರ್ವೇಟಿವ್ಸ್. ವಿ ವಿಲ್ ಕಾಲ್ ಇಟ್ ಆಸ್ ಆಂಟಿ ಆಕ್ಸಿಡೆಂಟ್ಸ್. ಅದನ್ನ ಏನಂತ ಕರಿತೀವಿ? ವಿ ವಿಲ್ ಕಾಲ್ ದಟ್ ಪ್ರಿಸರ್ವೇಟಿವ್ಸ್ ಆಸ್ ಆಂಟಿ ಆಕ್ಸಿಡೆಂಟ್ಸ್. ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ಹೇಳ್ತೀವಿ. ಓಕೆ, so by adding antioxidants we can also we can also avoid the rancidity. Okay, antioxidants are being added to the jams, pickles to avoid the rancidity. Next in ಏನು ಮಾಡಬಹುದು ಅಂತಂದ್ರೆ we can keep the food in the refrigerator for certain days. So food ಹಾಳಾಗದೇ ಇರೋ ರೀತಿ ನಾವು ಏನು ಮಾಡಬಹುದು? ಫುಡ್ ನ ರೆಫ್ರಿಜರೇಟರ್ ಅಲ್ಲಿ ನಾವು ಪ್ರಿಸರ್ವ್ ಮಾಡಬಹುದು. So by doing that method also what we can do, we can avoid the food being spoiled in short period of time. ಬೇಗ ಹಾಳಾಗೋದ್ರಿಂದ ನಾವು ತಡಿಬಹುದು. ಇಟ್ಸ್ ಅ ಶಾರ್ಟರ್ ಲೈಫ್ ಫಾರ್ ಶಾರ್ಟರ್ ಲೈಫ್ ಸ್ಪಾನ್ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂಡ್ ಅನದರ್ ಮೆಥಡ್ ಏನು ಹೇಳ್ಬೋದು ಅಂತಂದ್ರೆ we can close the container very tightly. ಸೊ ಫುಡ್ ನ ಸ್ಟೋರ್ ಮಾಡುವಂತ ಕಂಟೈನರ್ ನ, ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಫುಡ್ ವಿಚ್ ಯು ಸ್ಟೋರ್ ಇನ್ ದ ಬಾಕ್ಸಸ್, ಏನಾಗಬೇಕು? ಆ ಲಿಡ್ ಕಂಪ್ಲೀಟ್ ಆಗಿ ಏರ್ ಟೈಟ್ ಆಗಬೇಕು. So keeping the food in the airtight container also avoid the food being rancid. Food ಹಾಳಾಗೋದ್ರಿಂದ ತಡೆಯುತ್ತೆ. Okay, these are certain steps where we can prevent the rancidity. So ಮತ್ತೆ ಹೇಳ್ತಾ ಇದೀನಿ, ಈ ಪಾಯಿಂಟ್ ಅನ್ನ ನಾನು ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬರೆಸ್ತೀನಿ. Okay, I'm just telling you to register all these things that I have taught during the class. ಕ್ಲಾಸ್ ಮಾಡುವಾಗ ಏನೇನೆಲ್ಲ ಹೇಳಿದೀನಿ, you must understand the concept. ಕಾನ್ಸೆಪ್ಟ್ ಅರ್ಥ ಆದ್ರೆ you can really feel very easy when the questions are given. Questions ಕೊಟ್ಟಾಗ ತುಂಬಾನೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. You can answer. I hope you all have understood. If you find this video is useful, kindly share with your friends. Okay, and let me meet you with the exam oriented class for the lesson chemical reactions and equations very soon. Thank you so much. Have a nice day.